ಓಕೆ ಮಕ್ಕಳ, ಇವಾಗ ಕೆಲವೊಂದು ಇಂಪಾರ್ಟೆಂಟ್ ಲೆಕ್ಕಗಳನ್ನ ಹೇಳ್ಕೊಡ್ತೀನಿ ಎಲೆಕ್ಟ್ರಿಕ್ ಕರೆಂಟಲ್ಲಿ. ಸೊ ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್ ಅಂತ ಹೇಳ್ತೀವಲ್ಲ ಆ ಥರ. ಸೊ ಇದನ್ನು ಈ ವಿಡಿಯೋ ನೋಡಿ ಕೆಲವೊಂದು ಲೆಕ್ಕಗಳನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಲುಕ್ ಅಟ್ ದ ಸ್ಕ್ರೀನ್. ಇಲ್ಲಿ ಮೇಲೆ ನೋಡ್ತಿದ್ದೀರಿ. ಎ ಬ್ಯಾಟರಿ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ 3 ohm ಈಸ್ ಕನೆಕ್ಟೆಡ್ ಟು 20 ohm resistor and potential difference across the resistor is 10 volt. If another resistor of 30 ohm is connected in series with the first resistor and battery is again connected to the combination, calculate the EMF and internal and terminal potential difference across the combination. ಮಕ್ಕಳ, ಯಾವತ್ತಾಗಲಿ ಒಂದು ಲೆಕ್ಕ ಕೊಟ್ಟ ಮೇಲೆ ಒಂದು ಸಲ ಓದ್ತೀರಾ, ಬೇಗ ಅರ್ಥ ಆಗೋದಿಲ್ಲ. ಯು ಮಸ್ಟ್ ರೀಡ್ ಸೆಕೆಂಡ್ ಟೈಮ್ ಓದಲೇಬೇಕು. ನೀವು ಓದಿದ್ದಾದಮೇಲೆ ಅದನ್ನು ಅದರಲ್ಲಿ ಇರ್ತಕ್ಕಂಥ ಡೇಟನ್ನು ಬರೆಯೋಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದ ಮಟ್ಟಿಗೆ ಡಯಾಗ್ರಾಮೆಟಿಕ್ಕಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸಾಧ್ಯವಾದ ಮಟ್ಟಿಗೆ ಅದನ್ನು ಮಾಡಿರೋದು. ಏನು ಕೊಟ್ಟಿದ್ದಾರೆ? ಎ ಬ್ಯಾಟ್ರಿ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಬರೆಯೋ ವಿಧಾನ ಯಾವುದು? ಸ್ಮಾಲ್ ಲೆಟರ್ ಆರ್. ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 3 ohm. ಕರೆಕ್ಟಾ ಮಕ್ಕಳ? ನೋಡಿ, ಇದು ಬರದೆ ಆಯ್ತು. ಈಸ್ ಕನೆಕ್ಟೆಡ್ ಟು 20 ohm ರೆಸಿಸ್ಟರ್ ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ. ಕ್ಯಾಪಿಟಲ್ R1 20 ohm. ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ರೆಸಿಸ್ಟರ್ ಈಸ್ 10 volt ಅಂದರೆ V1 10 volt. ಓಕೆ ಮಕ್ಕಳ, ಇವಾಗ ಇಫ್ ಅನದರ್ ರೆಸಿಸ್ಟರ್ ಆಫ್ 30 ohm ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಫಸ್ಟ್ ರೆಸಿಸ್ಟರ್. ಫಸ್ಟ್ ಯಾವುದಿತ್ತು? 20 ohm ಇತ್ತು. ಇವಾಗ 30 ohm ಕನೆಕ್ಟ್ ಮಾಡ್ತೀನಿ ಸೀರೀಸಲ್ಲಿ ಅಂತ. ಅದೇ ಬ್ಯಾಟ್ರಿನ ಅದಕ್ಕೆ ಕನೆಕ್ಟ್ ಮಾಡ್ತೀನಿ ಕಾಂಬಿನೇಷನ್ಗೆ. ಇವಾಗ ಅವ್ರು ಕೇಳ್ತಾ ಇರೋದೇನಪ್ಪ ಅಂದರೆ EMF ಆಫ್ ಬ್ಯಾಟ್ರಿ ಎಷ್ಟು ಮತ್ತು ಟರ್ಮಿನಲ್ PD ಇವಾಗ ಎಷ್ಟಿದೆ. ಆವಾಗಲೇ V1 ಅಂತ ಹೇಳಿದ್ವಲ್ಲ, ಇವಾಗ V2 ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಮಕ್ಕಳ. ಇವಾಗ ನೋಡಿ, ಕೇಸ್ 1 ಡಯಾಗ್ರಾಮ್ ನೋಡ್ತಿದ್ದೀರಾ. R1 ಮಾತ್ರ ಇದೆ ಕೇಸ್ 1ಅಲ್ಲಿ. ಆಯಿತಾ? ಅದಕ್ಕೆ ಒಂದು ಸೆಲ್ ಕೊಟ್ಟಿದ್ದೀನಿ. ರೈಟ್. ಇವಾಗ ಯಾವ ಥರ ಅಪ್ಲೈ ಮಾಡೋದು, ಏನು ಕೇಳ್ತಾ ಇದ್ದಾರೆ ಅಂತಂದರೆ EMF ಅನ್ನು ಮಾಡಿ ಅಂತ ಕೇಳ್ತಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸು ಕೊಟ್ಟಿದ್ದಾರೆ. ಏನು ಫಾರ್ಮುಲಾ? ಓಮ್ಸ್ ಲಾ. V1 is equal to I1 R1. ಕರೆಕ್ಟಾ ಮಕ್ಕಳ? ವಿಚ್ ಇಂಪ್ಲೈಸ್ V1 is equal to ವಾಟ್ ಈಸ್ I1? E by R plus R. ನಿಮ್ಗೆ ಆಲ್ರೆಡಿ ಓಮ್ಸ್ ಲಾ ಇನ್ ಸರ್ಕ್ಯೂಟ್ ಹೇಳಿದ್ದೇನೆ. ಸೊ ಐಗೆ E by R plus R. E ಡಿವೈಡ್ ಬೈ R ಅಂದರೆ R1 ಪ್ಲಸ್ ಸ್ಮಾಲ್ r ಇಂಟು ಕ್ಯಾಪಿಟಲ್ R1. ನೆಕ್ಸ್ಟ್ ಸ್ಟೆಪ್ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. V1ಗೆ 10 is equal to E by 20 plus 3 ಇಂಟು 20. 10 1s 10 2s ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? ಲೆಫ್ಟ್ ಸೈಡು 1 ಇದೆ, ಇಸ್ ಈಕ್ವಲ್ ಟು 2 ಇದೆ. 2 ಇಂಟು E ಮೇಲ್ಗಡೆ, ಕೆಳಗಡೆ 23 ಇದೆ. ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ಯಾಪಿಟಲ್ E ಇಸ್ ಈಕ್ವಲ್ ಟು 23/2 ಅಥವಾ 11.5 ವೋಲ್ಟ್. ಮಕ್ಕಳ, ದಿಸ್ ಈಸ್ ಅ EMF ಆಫ್ ಎ ಬ್ಯಾಟರಿ. ಅದು ಚೇಂಜ್ ಆಗಲ್ಲ ಮಕ್ಕಳ. ಆಯಿತಾ? ಸೊ ಹೊರಗಡೆ ರೆಸಿಸ್ಟೆನ್ಸು ಚೇಂಜ್ ಆದರೆ ಅಂದರೆ ಸೀರೀಸಲ್ಲಿ ಹಾಕಿದ್ರೆ ಅಥವಾ ಪ್ಯಾರಲ್ ಹಾಕಿದ್ರೆ ಬೇರೆ ಏನೇ ಮಾಡಿದ್ರೂ ಕೂಡ EMF ಬ್ಯಾಟ್ರಿ ಚೇಂಜ್ ಆಗೋದಿಲ್ಲ. ಆಯಿತಾ? ಇವಾಗ ಸೆಕೆಂಡ್ ಕೇಸ್ ಏನು ಮಾಡಿದ್ದಾರೆ, ಆ ಮುಂಚೆ 20 ohm ಇತ್ತಲ್ಲ, ಅದಕ್ಕೆ ಸೀರೀಸಲ್ಲಿ 30 ohm ಕನೆಕ್ಷನ್ ಮಾಡ್ತೀನಿ. ಆಯಿತಾ? ನೋಡಿ, ಸೇಮ್ ಬ್ಯಾಟರಿ ಇದೆ, ಸೇಮ್ ಇಂಟರ್ರೆಸಿಸ್ಟೆನ್ಸ್ ಇರುತ್ತೆ. ಅವ್ರು ಕೇಳ್ತಾ ಇದ್ದಾರೆ ಇವಾಗ ವಾಟ್ ಈಸ್ ದ ನ್ಯೂ ಟರ್ಮಿನಲ್ ಪೊಟೆನ್ಷಿಯಲ್ ಅಂದರೆ V2 ಕ್ವಶನ್ ಮಾರ್ಕ್ ಅಲ್ಲ ಮಕ್ಕಳ. ನೋಡಿ, ಇವಾಗ V2 is equal to I2 ಇಂಟು R2. V2 is equal to ವಾಟ್ ಈಸ್ I2? E by R plus R ತಾನೆ. ಸೊ ಕ್ಯಾಪಿಟಲ್ R ಅಂತಂದರೆ ಎರಡೂ ಸೇರಿಸ್ಕೋಬೇಕು. ಅಂದರೆ 20 ಪ್ಲಸ್ 30. ಯಾಕೆ ಪ್ಲಸ್ ಆಗಿ ಬಂತಲ್ಲಿ? ಸೀರೀಸಲ್ಲಿದೆ. ಅದೇ ಒಂದು ವೇಳೆ ಪ್ಯಾರಲ್ ಆಗಿದ್ದರೆ ಪ್ಯಾರಲ್ ಕಾಂಬಿನೇಷನ್ ಹಾಕೋಬೇಕಾಗಿತ್ತು. 20 ಪ್ಯಾರಲ್ 30. ಆವಾಗ 20 ಇಂಟು 30 ಬೈ 20 ಪ್ಲಸ್ 30 ಸೈಡಲ್ಲಿ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕಾಗಿತ್ತು. ಇವಾಗ ಬೇಕಾಗಿಲ್ಲ, ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಸೊ E by 20 ಪ್ಲಸ್ 30 ಪ್ಲಸ್ R ಇಂಟು 50. 50 ಯಾಕೆ? ಡೋಂಟ್ ಫರ್ಗೆಟ್ ದಿಸ್. 50 ಯಾಕೆ ಬಂತು? ಎರಡು ಸೇರಿಸಿ ಬರ್ಕೋಬೇಕು. 20 ಪ್ಲಸ್ 30 50 ಆಯಿತು. ಹಂಗದು. ಓಕೆ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. V2 is equal to ವಾಟ್ ಈಸ್ E? 11.5 ಇಂಟು 50 ಬೈ 50 ಪ್ಲಸ್ 3 575 ಬೈ 53. ಅಥವಾ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ 10.8 ವೋಲ್ಟ್. ಓಕೆ ಮಕ್ಕಳ? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸಾಲ್ವ್ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಮ್ಸ್ ಲಾ ಅಂದರೆ ಏನು, ಓಮ್ಸ್ ಲಾ ಅಪ್ಲೈ ಟು ಎ ಸರ್ಕ್ಯೂಟ್ ಅಂದರೆ ಏನು, ಸೀರೀಸ್ ಅಂದರೆ ಏನು, ಪ್ಯಾರಲ್ ಅಂದರೆ ಏನು. ಆಯಿತಾ? ಈಗ ಯಾವಾಗ ಇದು ರೆಡಿ ಆಗ್ತಿರೋ, ಆಯಿತಾ, ಲೆಕ್ಕಗಳು ನಾವು ಬೇಸ್ಡ್ ಆನ್ ದಿಸ್ಸೇ ಕೊಡ್ತಾ ಇರ್ತೀವಿ ಮಕ್ಕಳ. ನೋಡಿ, ಅನದರ್ ಕ್ವಶನ್ ಕೊಡ್ತೀನಿ ಇಲ್ಲಿ. ನೋಡಿ, ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಏನದು? ಎ ನೆಟ್ವರ್ಕ್ ಆಫ್ ರೆಸಿಸ್ಟರ್ಸ್ ಇಸ್ ಕನೆಕ್ಟೆಡ್ ಟು ಎ 12 volt ಬ್ಯಾಟ್ರಿ ಶೋನ್ ಇನ್ ಫಿಗರ್. ಓಕೆ ಮಕ್ಕಳ, ನೋಡಿ 12 volt ಬ್ಯಾಟ್ರಿ ಕೊಟ್ಟಿದ್ದೇನೆ. ಮತ್ತು ರೆಸಿಸ್ಟೆನ್ಸ್ಗಳು ನೋಡಿ, ಒಂದು 6 ohm ಇದೆ, ಒಂದು 12 ohm ಇದೆ. ಅವೆರಡು ಪ್ಯಾರಲಲ್. ಅದಕ್ಕೆ 12 volt ಬ್ಯಾಟ್ರಿನ ಕೊಟ್ಟಿದ್ದೇನೆ. ಅವ್ರು ಕೇಳ್ತಾ ಇರೋದು ಕ್ಯಾಲ್ಕುಲೇಟ್ ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ನೆಟ್ವರ್ಕ್ ಆ್ಯಂಡ್ ಆಲ್ಸೋ ಒಬ್ಟೈನ್ ದ ಕರೆಂಟ್ ಇನ್ 12 ohm ಆ್ಯಂಡ್ 6 ohm ರೆಸಿಸ್ಟರ್ಸ್
ಅರ್ಥವಾಯ್ತಾ ಮಕ್ಕಳು? ನೋಡಿ ಇದನ್ನು 5 ಮಾರ್ಕ್ಸ್ ಲೆಕ್ಕಗಳು ಇಲ್ಲ. PU ಬೋರ್ಡ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ಗಳು ಮಕ್ಕಳು ಇವೆಲ್ಲ. ಆಯಿತಾ? ಅಟ್ಲೀಸ್ಟ್ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, 5 ಮಾರ್ಕ್ಸ್ ಬರುತ್ತೆ. ಆಯಿತಾ? ಡೆರಿವೇಷನ್ಗಂತ ಇಂಥವು ಅಂದರೆ ಗೊತ್ತಿರಬೇಕು, ತಿಳಿದಿರ್ಬೇಕು ನೀವು. ವೆರಿ ಸಿಂಪಲ್. ಇವಾಗ ನೋಡಿ 6 ಓಮ್ ಪ್ಯಾರಲ್ 12 ಓಮ್. ಪ್ಯಾರಲ್ ಅಂದ ತಕ್ಷಣ ಪ್ಯಾರಲ್ ಫಾರ್ಮುಲಾ ಹಾಕ್ಕೋಬೇಕು. ಸೀರೀಸ್ ಅಂದ ತಕ್ಷಣ ಸೀರೀಸ್ ಫಾರ್ಮುಲಾ ಹಾಕ್ಕೋಬೇಕು. ಎಲ್ಲೆಲ್ಲಿ ಸೀರೀಸ್ ಇರುತ್ತೋ ಸೀರೀಸ್ ಫಾರ್ಮುಲಾ, ಎಲ್ಲೆಲ್ಲಿ ಪ್ಯಾರಲ್ ಇರುತ್ತೋ ಪ್ಯಾರಲ್ ಫಾರ್ಮುಲಾ. ಎರಡೂ ಇರುತ್ತೆ. ಕೆಲವೊಂದು ಸಲ ಸೀರೀಸು ಇರುತ್ತೆ, ಪ್ಯಾರಲ್ ಇರುತ್ತೆ, ಎರಡೂ ಹಾಕ್ಕೋಬೇಕು. ನಾನು ಇವಾಗ ಲೆಕ್ಕಗಳು ನೋಡ್ತೀನಲ್ಲ, ಅದರಲ್ಲಿ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ ಮಕ್ಕಳ. ಓಕೆ, ಇವಾಗ 6 ಓಮ್ ಪ್ಯಾರಲ್ 12 ಓಮ್ ಅಂದರೆ ಎರಡು ರೆಸಿಸ್ಟರ್ಗಳು ಪ್ಯಾರಲ್ ಹಾಕ್ಬಿಟ್ಬಿಟ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಏನದು? ಆರ್ ಈಕ್ವಲೆಂಟ್ ಈಸ್ ಈಕ್ವಲ್ ಟು R1 ಇಂಟು R2 ಬೈ R1 ಪ್ಲಸ್ R2. ಎರಡು ಈಕ್ವಲೆಂಟ್ ಎರಡು ರೆಸಿಸ್ಟೆನ್ಸ್ಗಳು ಇದ್ದಾಗ, ಆಯಿತಾ? 3 ಇದ್ದರೆ ಈ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಆವಾಗ 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಹಾಕ್ಕೊಂಡು LCM ತಗೊಂಡು ಮತ್ತೆ ರೆಸಿಪ್ರೋಕಲ್ ತೊಗೊಳ್ಬೇಕು. ವಿ ವಾಂಟ್ ಆರ್ ಈಕ್ವಿವೆಲೆಂಟ್, ನಾಟ್ 1/R ಈಕ್ವಿವೆಲೆಂಟ್. ಗೊತ್ತಾಯ್ತು ಮಕ್ಕಳ? ಅದು ಗೊತ್ತಿರಬೇಕು ನಿಮಗೆ. ಸೊ ಎರಡು ರೆಸಿಸ್ಟೆನ್ಸ್ಗಳು ಪ್ಯಾರಲ್ ಆಗಿದ್ದಾಗ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಎರಡಕ್ಕಿಂತ ಹೆಚ್ಚಿಗಿದ್ದರೆ ಮಾಮೂಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದಕ್ಕೆ ರೆಸಿಪ್ರೋಕಲ್ ತೊಗೊಂಡ್ಬಿಟ್ರೆ ಆರ್ ಈಕ್ವಿವೆಲೆಂಟ್ ಬರುತ್ತೆ. ಫೈನ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 6 ಇಂಟು 12 ಬೈ 6 ಪ್ಲಸ್ 12. ಸೊ 6 ಇಂಟು 12 ಆಯಿತಾ ಬೈ 18. 6 ಪ್ಲಸ್ 12 is 18. ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ನೋಡಿ 6 1s 6 3s. ನೆಕ್ಸ್ಟು 3 1s 3 4s. 4 ಓಮ್ ಆಯಿತು. ಅಂದರೆ ಆರ್ ಈಕ್ವಲೆಂಟ್ ಈಸ್ 4 ಓಮ್. ಅರ್ಥವಾಯ್ತಲ್ಲ? ಅಂದರೆ ದಟ್ ಇಸ್ ಅ ಸಿಂಗಲ್ ರೆಸಿಸ್ಟೆನ್ಸ್, ಆಯಿತಾ, ವಿಚ್ ಪ್ರೊಡ್ಯೂಸಸ್ ದ ಸೇಮ್ ಎಫೆಕ್ಟ್ ಆ್ಯಸ್ ಇಟ್ ಪ್ರೊಡ್ಯೂಸ್ಡ್ ಬೈ ದಿ ಕಾಂಬಿನೇಷನ್. ಅಂದರೆ 6 ಓಮು 12 ಓಮ್ ಪ್ಯಾರಲ್ ಇದ್ದಾಗ ಏನು ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೋ, ಸಿಂಗಲ್ ಅದರ ಜಾಗದಲ್ಲಿ ಸಿಂಗಲ್ 4 ಓಮ್ ಇದ್ದರೆ ಅದೇ ಎಫೆಕ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಮೀನಿಂಗ್ ಅದು. ಇವಾಗ ಆಯಿತು. ಇವಾಗ ಅವ್ರಿಗೆ ಕೇಳ್ತಿದ್ದಾರೆ ಕರೆಂಟ್ ಥ್ರೂ 6 ಓಮ್ ಆ್ಯಂಡ್ 12 ಓಮ್ ಅಂತ ಕೇಳಿದಾರಲ್ಲ, ಡೈರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಅಂದರೆ ಮೈನ್ ಕರೆಂಟನ್ನು ಕಂಡುಹಿಡಬೇಕು. ಅಂದರೆ ವಾಟ್ ಈಸ್ ದ ಕರೆಂಟ್ ಡ್ರಾನ್ ಫ್ರಮ್ ಬ್ಯಾಟ್ರಿ ತೊಗೋಬೇಕು. ಇವಾಗ ನೋಡಿ, ಕರೆಂಟ್ ಡ್ರಾನ್ ಫ್ರಮ್ ಬ್ಯಾಟ್ರಿ ಏನು? I ಈಸ್ ಈಕ್ವಲ್ ಟು ಓಮ್ಸ್ ಲಾ ಅಪ್ಲೈ ಟು ಎ ಸರ್ಕ್ಯೂಟ್. I ಈಸ್ ಈಕ್ವಲ್ ಟು E ಬೈ ಆರ್ ಎಫೆಕ್ಟಿವ್ ಪ್ಲಸ್ ಸ್ಮಾಲ್ ಆರ್. ಅರ್ಥವಾಯ್ತಲ್ಲ? I ಈಸ್ ಈಕ್ವಲ್ ಟು ವಾಟ್ ಈಸ್ EMF ಕೊಟ್ಟಿದ್ದಾರೆ 12 ಡಿವೈಡೆಡ್ ಬೈ ವಾಟ್ ಈಸ್ ಆರ್ ಈಕ್ವಲೆಂಟ್ 4 ಮೇಲ್ಗಡೆ ಮಾಡಿರ್ತೀವಿ ಪ್ಲಸ್ ಸ್ಮಾಲ್ ಆರ್ ಈಸ್ 0. ಅವರು ಕೊಟ್ಟಿದ್ದಾರೆ ಸ್ಮಾಲ್ ಆರ್ ಈಸ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ 0. ಆವಾಗ 12/4 ಆರ್ 3. ಸೊ I ಈಸ್ ಈಕ್ವಲ್ ಟು 3 ಆಂಪಿಯರ್. ವಾಟ್ ಈಸ್ ದಿಸ್? ದಿಸ್ ಈಸ್ ದ ಮೈನ್ ಕರೆಂಟ್, ದ ಕರೆಂಟ್ ಡ್ರಾನ್ ಫ್ರಮ್ ಬ್ಯಾಟ್ರಿ. ಇವಾಗ ಆ ಕರೆಂಟ್ ಏನೋ ಮಾಡುತ್ತೆ, ಇವಾಗ ಅಲ್ಲಿ ಜಂಕ್ಷನ್ ಬಂದ ತಕ್ಷಣ ನೋಡಿ, ಇಲ್ಲಿ ಬಂದಿದೆಯಲ್ಲ ನೋಡ್ರಿ ಮಕ್ಕಳ, ಇಲ್ಲಿ ಈ ಥರ ನೋಡ್ತಿದ್ದೀರಾ? ಇವಾಗ ಈ ಥರ ಇದೆ. I ವ್ಯಾಲ್ಯೂ ಬಂತು 3 ಆಂಪಿಯರ್. ಈ ಜಂಕ್ಷನ್ ಹತ್ರ ಬಂದ ತಕ್ಷಣವೇ ಆಯಿತು, ಎರಡು ಭಾಗ ಆಗಿ ಹೋಗುತ್ತೆ. ಒಂದು I1, ಇನ್ನೊಂದು I2 ಅಂತ. ಸೊ I1 ಗೋಸ್ ಥ್ರೂ 12 ಓಮ್, I2 ಗೋಸ್ ಥ್ರೂ 6 ಓಮ್ ರೆಸಿಸ್ಟೆನ್ಸ್ ಅಂತ. ಇವಾಗ I1 I2 ಕ್ಯಾಲ್ಕುಲೇಟ್ ಮಾಡಬೇಕು ಮಕ್ಕಳ. ಇಲ್ಲಿ ಒಂದು ಸಿಂಪಲ್ ಫಾರ್ಮುಲಾನ ನಾನು ಹೇಳ್ಕೊಡ್ತೀನಿ. ಅಂದರೆ ಎರಡು ರೆಸಿಸ್ಟೆನ್ಸ್ಗಳು ಪ್ಯಾರಲ್ ಆಗಿದ್ದಾಗ, ಮತ್ತು 3 ರೆಸಿಸ್ಟೆನ್ಸ್ಗಳು ಪ್ಯಾರಲ್ ಆಗಿದ್ದ ಹೇಳ್ಕೊಡ್ತೀನಿ. ಅದು ಮತ್ತೆ ನೆಕ್ಸ್ಟು ಎರಡು ರೆಸಿಸ್ಟೆನ್ಸ್ ಪ್ಯಾರಲ್ ಆಗಿದ್ದಾಗ ಕರೆಂಟ್ಗೆ ಒಂದು ಫಾರ್ಮುಲಾ ಇದೆ, ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದನ್ನು. ಏನು ಸರ್ ಅಂತಂದರೆ ನೋಡಿ, I1 ಆ್ಯಂಡ್ I2 ಅಂದ್ರೇನು? ಬ್ರಾಂಚ್ ಕರೆಂಟ್ ಅಂತ. I ಅಂದ್ರೇನು? ಮೈನ್ ಕರೆಂಟ್ ಅಂತ. ಅಂದರೆ ಬ್ರಾಂಚ್ ಕರೆಂಟ್ ಈಕ್ವಲ್ಸ್ ಮೈನ್ ಕರೆಂಟ್. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಬ್ರಾಂಚ್ ಕರೆಂಟ್ ಈಕ್ವಲ್ಸ್ ಮೈನ್ ಕರೆಂಟ್ ಇಂಟು ಆಪೋಸಿಟ್ ರೆಸಿಸ್ಟೆನ್ಸ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಸಮ್ ಆಫ್ ದಿ ರೆಸಿಸ್ಟೆನ್ಸಸ್ ಅಂತ ಕೇಳ್ಬೋದು. ಸೊ ವಾಟ್ ಈಸ್ ದಟ್? ಬ್ರಾಂಚ್ ಕರೆಂಟ್ ಈಕ್ವಲ್ಸ್ ಮೈನ್ ಕರೆಂಟ್ ಇಂಟು ಆಪೋಸಿಟ್ ರೆಸಿಸ್ಟೆನ್ಸ್. ಸೊ ಯಾವ ರೆಸಿಸ್ಟೆನ್ಸಲ್ಲಿ ಕರೆಂಟ್ ತೊಗೊತಾ ಇದ್ದೀನೋ ಅದಕ್ಕೆ ಆಪೋಸಿಟ್ ರೆಸಿಸ್ಟೆನ್ಸ್ ತೊಗೊಳ್ಬೇಕು. ಸೊ ಮೈನ್ ಕರೆಂಟ್ ಇಂಟು ಆಪೋಸಿಟ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಆರ್ ಸಮ್ ಆಫ್ ದ ರೆಸಿಸ್ಟೆನ್ಸಸ್. ಇವಾಗ ನನಗೆ I1 ಬೇಕಪ್ಪ. I1 ಈಸ್ ಈಕ್ವಲ್ ಟು I ಇಂಟು ವಾಟ್ ಈಸ್ ದ ಆಪೋಸಿಟ್ ರೆಸಿಸ್ಟೆನ್ಸ್? R2 ತಾನೆ, ಬೈ R1 ಪ್ಲಸ್ R2. ಮಕ್ಕಳ, ಸಪೋಸ್ I2 ಬೇಕಪ್ಪ, ಹೆಂಗೆ ಬರೀತೀರಿ? I2 ಈಸ್ ಈಕ್ವಲ್ ಟು ಮೈನ್ ಕರೆಂಟ್ I ಇಂಟು R1, ಆಪೋಸಿಟ್ ರೆಸಿಸ್ಟೆನ್ಸ್ R1 ಬೈ ಟೋಟಲ್ ರೆಸಿಸ್ಟೆನ್ಸ್ R1 ಪ್ಲಸ್ R2. ಮಾಡೋಣ ಮಕ್ಕಳ? ಫೈನ್. ಈಗ ನಾಪ್ಕ ಇಟ್ಕೊಂಡ್ರಿ, ತುಂಬ 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 ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. I1 ಈಸ್ ಈಕ್ವಲ್ ಟು ಐಗೆ 3 ಹಾಕ್ಕೊಳ್ಳಿ ಇಂಟು ವಾಟ್ ಈಸ್ R2? ವಾಟ್ ಈಸ್ R2? 6 ಬೈ 12 ಪ್ಲಸ್ 6. ಸೊ 18/18 ಕರೆಕ್ಟಾ? 6 3s 18, 12 ಪ್ಲಸ್ 6 18, 1 ಆಂಪಿಯರ್ ಬಂತು ಮಕ್ಕಳು. ಸೊ I1 ಈಸ್ ಈಕ್ವಲ್ ಟು 1 ಆಂಪಿಯರ್. ಸಿಮಿಲರ್ಲಿ I2 ಮಾಡ್ಕೋಬೋದಲ್ಲ, ಇದೇ ಫಾರ್ಮುಲಾನ. I2 ಈಸ್ ಈಕ್ವಲ್ ಟು I ಇಂಟು ಆಪೋಸಿಟ್ ರೆಸಿಸ್ಟೆನ್ಸ್ ಇಸ್ R1 ಬೈ R1 ಪ್ಲಸ್ R2. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3 ಇಂಟು 12 ಬೈ 12 ಪ್ಲಸ್ 6, 36/18. ಆವಾಗ 18 2s ಆಗುತ್ತೆ, 2 ಆಂಪಿಯರ್. ಅಥವಾ I2ನ ಬೇರೆ ಥರ ಕೂಡ ಮಾಡ್ಬೋದು ಮಕ್ಕಳ. ಏನದು? I2 ಈಸ್ ಈಕ್ವಲ್ ಟು I ಮೈನಸ್ I1, 3 ಮೈನಸ್ 1 ಅಥವಾ 2 ಆಂಪಿಯರ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಆಯಿತಾ? ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ನೋಡಿ, ಈ ಥರ ನಿಮ್ಗೆ ಯಾವುದು ಬೇರೆ ಏನು ಕೊಟ್ಟರು ಕೂಡ ನೀವು ಮಾಡೋಕ್ಕೆ ಬರಬೇಕು ಮಕ್ಕಳು. ನೋಡಿ, ಇಟ್ ಕ್ಯಾರೀಸ್ 5 ಮಾರ್ಕ್ಸ್. ತುಂಬ ಈಸಿ ಇರುತ್ತೆ. ಫೈನ್, ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್.
Go to next problem. Okay, OD. Two cells of EMFs 2 volt and 4 volt and internal resistance 1 ohm and 2 ohm respectively are connected in parallel so as to send the current in the same direction through an external resistance of 10 ohm. Find the potential difference across 10 ohm resistor. ನೋಡಿ 5 ಮಾರ್ಕ್ಸ್ ಲೆಕ್ಕ ಅಲ್ವಾ. ಸೊ ಅದನ್ನು ನಾನು ಹೇಳಿದಲ್ಲ, ಒಂದು ಲೆಕ್ಕ ಕೊಟ್ಟ ತಕ್ಷಣವೇ ಡೇಟಾ ಬರೋಕ್ಕೆ ಬರಬೇಕು, ಸಾಧ್ಯವಾದ ಮಟ್ಟಿಗೆ ಅದನ್ನು ಡಯಾಗ್ರಾಮ್ ಆಗಿ ಕನ್ವರ್ಷನ್ ಮಾಡಲಿಕ್ಕೆ ಬರಬೇಕು. ಮಾಡಿದ್ದೀನಿ. ಡೇಟಾ E1 2 ವೋಲ್ಟ್, E2 4 ವೋಲ್ಟ್, R1 1 ಓಮ್, R2 2 ಓಮ್, ಕ್ಯಾಪಿಟಲ್ R 10 ಓಮ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ಡಯಾಗ್ರಾಮೇ ಕನ್ವರ್ಟ್ ಮಾಡಿದ್ದೀನಿ ನೋಡಿ. ಎರಡು ಸೆಲ್ಸ್ ಇದೆ, EMFs E1 E2 ಅವೆರಡು ಪ್ಯಾರಲ್ ಆಗಿದೆಯಾ ನೋಡಿ. ಇದು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ ಹಿಂಗೆ ಕೊಡಬೇಕು. ಅವ್ರು ಕೊಟ್ಟಿದ್ದಾರೆ ಸೊ ಆಸ್ ಟು ಸೆಂಡ್ ದ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಹಾಗಾಗಿ ಈ ಥರ ಬರೀಬೇಕು. ಆ ಪ್ಯಾರಲ್ ಕಾಂಬಿನೇಷನ್ ಒಂದು ಆರ್ಗೆ ಕೊಟ್ಟಿದ್ದೀನಿ. ದಿಸ್ ಇಸ್ ಕಾಲ್ಡ್ ಕ್ಯಾಪಿಟಲ್ ಆರ್. ಓಕೆ ಮಕ್ಕಳ, ಇದು ಡಯಾಗ್ರಾಮ್. ಆರ ಮಾರ್ಕ ನೋಡಿ. I1 ಈ ಕಡೆ ಇದೆ, I2 ಈ ಕಡೆ, I1 I2 ಆಡ್ ಮಾಡಿಕೊಂಡು I ಬರುತ್ತೆ. ಅರ್ಥವಾಯ್ತಲ್ಲ? ಇಲ್ಲಿ ಬರೆದಿದ್ದೀನಿ ನೋಡಿ. ದಿಸ್ ಈಸ್ ಕಾಲ್ಡ್ I ನೋಡಿ, ಇಲ್ಲಿದೆಲ್ಲ ದಿಸ್ ಈಸ್ ಕಾಲ್ಡ್ I. ಹಂಗೆ ಓಕೆ ಮಕ್ಕಳ. ಸೊ ಅದೇ ಕರೆಂಟ್ ಈ ಕಡೆ ವಾಪಸ್ ಹೋಗುತ್ತೆ. ಅವ್ರು ಕೇಳ್ತಾ ಇರೋದೇನು, ವಾಟ್ ಈಸ್ ಅ ಪಿ ಡಿ ಅಕ್ರಾಸ್ ಕ್ಯಾಪಿಟಲ್ ಆರ್. ಮಕ್ಕಳ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು ಅಂತಂದರೆ I ಇಂಟು ಆರ್ ತಾನೆ. I ಗೊತ್ತಿಲ್ಲ ಅಲ್ವಾ, ಅದು ಮಾಡ್ಕೋಬೇಕು. ಕ್ಯಾಪಿಟಲ್ ಆರ್ ಇಸ್ 10 ಓಮ್ ಅಂದರೆ I ಮಾಡ್ಕೊಳ್ಳೋಣ. ಫಸ್ಟು I ಮಾಡ್ಕೊಳ್ಳಿಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ. ಐದರ್ ಬೈ ಯೂಸಿಂಗ್ ಓಮ್ಸ್ ಲಾಸ್ ಆರ್ ಬೈ ಯೂಸಿಂಗ್ ಕಿರ್ಚಾಫ್ಸ್ ಲಾಸ್ ಅಂತ. ಕಿರ್ಚಾಫ್ಸ್ ಲಾಸ್ ಇದಕ್ಕೇನು ಬೇಕಾಗಿಲ್ಲ, ಆಯಿತಾ? ಹಂಗೂ ಮಾಡ್ಬೋದು. ಇದು ಈಸಿ ಮೆಥಡ್. ಇದು ಇವಾಗ ಎರಡು ಸೆಲ್ಸ್ ಪ್ಯಾರಲಾಗಿ ಕೊಟ್ಬಿಟ್ರೆ ಅದರ ಈಕ್ವಿವ್ಯಾಲೆಂಟ್ EMF, ಅದರ ಈಕ್ವಿವ್ಯಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ನ ಮಾಡ್ಕೊಂಡು ಬಿಡೋಣ. ಒಂದು ಫಾರ್ಮುಲಾ ನಿಮಗೆ ಡೆರಿವೇಷನ್ ಮಾಡಿರ್ತೀವಿ. ವೆನ್ ಟೂ ಸೆಲ್ಸ್ ಆರ್ ಇನ್ ಪ್ಯಾರಲಲ್ ದ ಈಕ್ವಿವ್ಯಾಲೆಂಟ್ EMF ಈಸ್ ಗಿವನ್ ಬೈ E ಈಕ್ವಲೆಂಟ್ ಈಸ್ ಈಕ್ವಲ್ ಟು E1 R2 ಪ್ಲಸ್ E2 R1 ಬೈ R1 ಪ್ಲಸ್ R2. ಇದು ಫಾರ್ಮುಲಾನ ಚೆನ್ನಾಗಿ ಮೆಮರೈಸ್ ಮಾಡಿರಬೇಕು, ತಪ್ಪಿಲ್ದಿರ ಬರಿಬೇಕು. E1 R2 ಪ್ಲಸ್ E2 R1, ಮತ್ತೆ ಅಲ್ಲಿ ಪ್ಲಸ್ ಮೈನಸ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. E1 R2 ಪ್ಲಸ್ E2 R1 ಬೈ R1 ಪ್ಲಸ್ R2. ಇವಾಗ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. E1ಗೆ 2 ಇಂಟು ಸ್ಮಾಲ್ R2ಗೆ 2 ಪ್ಲಸ್ E2ಗೆ 4 ಇಂಟು R1ಗೆ 1 ಬೈ 1 ಪ್ಲಸ್ 2. ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 2 2s are 4 ಪ್ಲಸ್ 4 1s are 4 ಬೈ 2 ಪ್ಲಸ್ 1 is 3, 8/3 ವೋಲ್ಟ್. ಸೊ ಅಂದರೆ E ಈಕ್ವಲೆಂಟ್ ಈಸ್ ಈಕ್ವಲ್ ಟು 8/3 ವೋಲ್ಟ್. ನೀವು 8/3 ವೋಲ್ಟ್ ಅಂತಲೇ ಇಟ್ಕೊಳ್ಳಿ, ಆರ್ 8/3 ಡಿವೈಡ್ ಮಾಡಬೇಕಾದ್ರೆ ಬರ್ಕೋಬೋದು. ಇದು ಈಕ್ವಿವ್ಯಾಲೆಂಟ್ EMF. ಅದೇ ಥರ ಈಕ್ವಿವ್ಯಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬರೆದಾಗ್ತೀನಿ. ಏನು? R ಈಕ್ವಲೆಂಟ್ ಈಸ್ ಈಕ್ವಲ್ ಟು R1 ಇಂಟು R2 ಬೈ R1 ಪ್ಲಸ್ R2. ಸೊ 1 ಇಂಟು 2 ಬೈ 1 ಪ್ಲಸ್ 2. ಆವಾಗ 2/3 ಓಮ್ ಬರುತ್ತೆ ಮಕ್ಕಳ. ಅರ್ಥವಾಯ್ತಲ್ಲ? ಅಂದರೆ ಅರ್ಥ ಏನು ಗೊತ್ತಾ, ಈ ಕಾಂಬಿನೇಷನ್ ಇಲ್ಲಿದೆ ಅಲ್ವಾ, ಇದು ಸಿಂಗಲ್ ಸೆಲ್ಲಾಗಿ ಆ್ಯಕ್ಟ್ ಮಾಡುತ್ತೆ. ಅದರ ಈಕ್ವಿವ್ಯಾಲೆಂಟ್ EMF, ಅದರ ಈಕ್ವಲೆಂಟ್ ಇಂಟರ್ರೆಸಿಸ್ಟೆನ್ಸು ನಾನು ಮಾಡಿದ್ದೀನಿ. ಇವಾಗ ಅಪ್ಲೈ ಮಾಡ್ತೀನಿ ಓಮ್ಸ್ ಲಾ ಟು ಎ ಸರ್ಕ್ಯೂಟ್. ಏನದು? ಜಸ್ಟ್ ಲೈಕ್ ಮಕ್ಕಳ ಇಲ್ಲಿ ಡಯಾಗ್ರಾಮ್ ಬರಿತೀನಿ ನೋಡಿ. ಏನು ಗೊತ್ತದು? ಇವಾಗ ಇದು ಈಕ್ವಲೆಂಟ್ EMF ನೋಡಿ, ಕರೆಕ್ಟಾ? ಈ ಥರ ನೋಡಿ, ಇದು ಕ್ಯಾಪಿಟಲ್ ಆರ್. ಸೊ ಇದು ಈಕ್ವಿವ್ಯಾಲೆಂಟ್ EMF, ಇದು ಆರ್ ಈಕ್ವಿವ್ಯಾಲೆಂಟ್ ನೋಡಿ. ಇವಾಗ ಓಮ್ಸ್ ಲಾ ಪ್ರಕಾರ ಕರೆಂಟ್ ಮಾಡ್ಬೋದಲ್ವಾ? I ಈಸ್ ಈಕ್ವಲ್ ಟು E ಈಕ್ವಲೆಂಟ್ I ಈಸ್ ಈಕ್ವಲ್ ಟು E ಬೈ ಆರ್ ಪ್ಲಸ್ ಆರ್ ತಾನೆ. ಅಂದರೆ ಇಲ್ಲೇನಾಗುತ್ತೆ, I ಈಸ್ ಈಕ್ವಲ್ ಟು E ಈಕ್ವಲೆಂಟ್ ಬೈ ಆರ್ ಪ್ಲಸ್ ಆರ್ ಈಕ್ವಲೆಂಟ್. ಅದನ್ನೇ ಇಲ್ಲಿ ಬರೆದಿರೋದು ನೋಡಿ. I ಈಸ್ ಈಕ್ವಲ್ ಟು 8/3 ಡಿವೈಡ್ ಬೈ 10 ಪ್ಲಸ್ 2/3 ಆರ್ ಈಕ್ವಲೆಂಟ್. ಆವಾಗ 8/3 ಡಿವೈಡೆಡ್ ಬೈ ನೋಡಿ, ಇವಾಗ LCM ತೊಗೊಳ್ಳಿ. 10 ಪ್ಲಸ್ 2/3 ಅಂತ ಇರುತ್ತಲ್ಲ, ಈಸಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಮಕ್ಕಳ. LCM ತೊಗೊಂಡ್ರೆ 3 LCM ಆಗುತ್ತೆ. 3 10s 30 ಪ್ಲಸ್ 2 ಆಗುತ್ತೆ. ಇವಾಗ 3 ಕ್ಯಾನ್ಸಲ್ ಆಗಿಬಿಟ್ಟು ಮೇಲ್ಗಡೆ 8 ಬರುತ್ತೆ, ಕೆಳಗಡೆ 32. ಸೊ ದಟ್ ಈಸ್ 1/4, ದಟ್ ಈಸ್ 0.25 ಆಂಪಿಯರ್. ಸೊ I ಈಸ್ ಈಕ್ವಲ್ ಟು 0.25 ಆಂಪಿಯರ್ ಬರುತ್ತೆ ಮಕ್ಕಳ. ಅರ್ಥವಾಯ್ತೇನ್ರು? ದಿಸ್ ಈಸ್ ಅ ಕರೆಂಟ್ ಥ್ರೂ ಕ್ಯಾಪಿಟಲ್ ಆರ್. ಒನ್ಸ್ ಕರೆಂಟ್ ಈಸ್ ನೋನ್, ವಿ ಕ್ಯಾನ್ ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಹೆಂಗೆ? ಪಿ ಡಿ ಅಕ್ರಾಸ್ 10 ಓಮ್ ರೆಸಿಸ್ಟೆನ್ಸ್ ಈಸ್ V ಈಸ್ ಈಕ್ವಲ್ ಟು I ಇಂಟು ಆರ್. I ಅಂದರೆ 0.25 ಇಂಟು 10 ಆರ್ 2.5 ವೋಲ್ಟ್. ಮಕ್ಕಳು ನೋಡಿ ಎಷ್ಟು ಈಸಿಯಾಗಿ ನಾವು ಸಾಲ್ವ್ ಆಗಿಬಿಡ್ತಿದ್ದು ಅಂತ. ಅರ್ಥವಾಯ್ತಲ್ಲ? ಈ ಥರ ಯಾವುದೇ ಲೆಕ್ಕ ಕೊಡಲಿ, ಸೀರೀಸಲ್ಲಿ ಬೇಕಾದ್ರೂ ಕೊಡ್ಬೋದು. ಎರಡು ಸೆಲ್ಸ್ ಸೀರೀಸಲ್ಲಿ ಆಗಿಬಿಟ್ಟು ಆಯಿತಾ, ಒಂದು ರೆಸಿಸ್ಟೆನ್ಸ್ ಕೊಟ್ಬಿಟ್ರೆ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮಾಡ್ಬೋದು. ಆವಾಗೇನು ಮಾಡ್ತೀರಾ? E ಈಕ್ವಲೆಂಟ್ ಮಾಡ್ಕೊಳ್ಳಿ, ಆರ್ ಈಕ್ವಲೆಂಟ್ ಮಾಡ್ಕೊಳ್ಳಿ. ಸೊ ಸೀರೀಸಲ್ಲಿದ್ದಾಗ ಏನಾಗುತ್ತೆ? E ಈಕ್ವಲೆಂಟ್ ಈಸ್ ಈಕ್ವಲ್ ಟು E1 ಪ್ಲಸ್ E2 ಆಗುತ್ತೆ.
ಆರ್ ಈಕ್ವಲೆಂಟ್ ಈಸ್ ಈಕ್ವಲ್ ಟು R1 ಪ್ಲಸ್ R2 ಆಗುತ್ತೆ ಯಾವಾಗ ಸೀರೀಸಲ್ಲಿ. ಹಾಗಿದ್ರೆ ಕರೆಂಟ್ಗೆ ಏನು ಫಾರ್ಮುಲಾ ಗೊತ್ತಿದೆ ನಿಮಗೆ, ಐ ಈಸ್ ಈಕ್ವಲ್ ಟು ಇ ಈಕ್ವಲೆಂಟ್ ಬೈ ಆರ್ ಪ್ಲಸ್ ಆರ್ ಈಕ್ವಲೆಂಟ್ ಅಲ್ವಾ, ಆರ್ ಸ್ಮಾಲ್ ಆರ್ ಈಕ್ವಲೆಂಟ್. ಅದನ್ನು ಹಾಕ್ಕೊಳ್ಳಿ, ಐ ವ್ಯಾಲ್ಯೂ ಬರುತ್ತೆ. ಒನ್ಸ್ ಐ ವ್ಯಾಲ್ಯೂ ಬಂದಮೇಲೆ ಪಿ ಡಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಗೊತ್ತಾಯ್ತಾ ಮಕ್ಕಳ, ಆ ಥರ. ಓಕೆ, ಇವಾಗ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ ನೋಡಿ. ಲುಕ್ ಅಟ್ ದಿಸ್. 3 resistors of resistance 2 ohm, 3 ohm and 4 ohm are combined in series. What is the total resistance of combination? ನೋಡಿ ಅಲ್ವಾ. ಮತ್ತು if this combination is connected to a battery of 10 volt, EMF 10 volt and negligible internal resistance. ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲೆಲ್ಲಿ ಕೊಟ್ಟಿರ್ತಾರೋ ಆವಾಗ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0 ಅಂತ ತೊಗೊಳ್ಬೇಕು. ಒಬ್ಟೇನ್ ದ ಪೊಟೆನ್ಷಿಯಲ್ ಡ್ರಾಪ್. ಪೊಟೆನ್ಷಿಯಲ್ ಡ್ರಾಪ್ ಅಂದರೂ ಒಂದೇ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೂ ಒಂದೇ ಅಕ್ರಾಸ್ ಈಚ್ ರೆಸಿಸ್ಟರ್. ಓಕೆ ಮಕ್ಕಳ, ಫೈನ್. ನಾನು ಹೇಳ್ದಲ್ಲ ನಿಮಗೆ ಡೇಟಾ ಬರೆಯೋದು ಇಲ್ಲ ಅದನ್ನು ಡಯಾಗ್ರಾಮಿಗೆ ಕನ್ವರ್ಷನ್ ಮಾಡಬೇಕು. ಮಾಡಿದ್ರೆ ಒಳ್ಳೇದು ನಿಮಗೆ. ನೋಡಿ ನಾನು ಡಯಾಗ್ರಾಮಿಗೆ ಕನ್ವರ್ಟ್ ಮಾಡಿದ್ದೀನಿ. R1 R2 R3 ನೋಡಿ, R3 ಕರೆಕ್ಟಾ. 2 ohm 3 ohm 4 ohm ಸೀರೀಸಲ್ಲಿ ಹಾಕಿದ್ದೀನಿ. ಎಲ್ಲಿಗೆ, ಸೆಲ್ಗೆ. ಇ ಎಮ್ ಎಫ್ 10 ವೋಲ್ಟು, ಸ್ಮಾಲ್ ಆರ್ ಈಸ್ 0, ನೆಗ್ಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಅಂದರೂ ಒಂದೇ, ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂದರೂ ಒಂದೇ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದರೂ ಒಂದೇ. ನಮಗೆ ಗೊತ್ತಿದೆ ಇನ್ ಸೀರೀಸ್ ಕಾಂಬಿನೇಷನ್ ಫಾರ್ಮುಲಾ ಏನು, ಆರ್ ಈಕ್ವಲೆಂಟ್ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಫಾರ್ಮುಲಾ ಈಸ್ ಮಸ್ಟ್. ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾ ಇಲ್ದಿರ ನೀವು ಆನ್ಸರ್ ಬರೆದುಬಿಟ್ರಿ ಅಂತ ಇಟ್ಕೊಳ್ಳಿ, ಯು ವಿಲ್ ನಾಟ್ ಗೆಟ್ ಎನಿ ಮಾರ್ಕ್. ಓಕೆ, ಸೊ 2 + 3 + 4 ಎಷ್ಟಾಯಿತು, 9 ಓಮ್ ಬಂತು ಮಕ್ಕಳ. ದಿಸ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್. ನೆಕ್ಸ್ಟು ಕರೆಂಟ್ ಇನ್ ದ ಕಾಂಬಿನೇಷನ್ ಅಂತಿದೆ. ಐ ಈಸ್ ಈಕ್ವಲ್ ಟು ಇ ಬೈ ಆರ್ ಈಕ್ವಲೆಂಟ್ ಪ್ಲಸ್ ಸ್ಮಾಲ್ ಆರ್ ಅಲ್ವಾ. ಫಾರ್ಮುಲಾ ಐ ಈಸ್ ಈಕ್ವಲ್ ಟು ಇ ಬೈ ಆರ್ ಈಕ್ವಲೆಂಟ್ ಪ್ಲಸ್ ಸ್ಮಾಲ್ ಆರ್. ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ, ಅದಕ್ಕೆ ಹೇಳಿದ್ದು ಇಂಪಾರ್ಟೆಂಟ್ ಅಂತ. ಐ ಈಸ್ ಈಕ್ವಲ್ ಟು ಇ ಎಷ್ಟು 10, ವಾಟ್ ಈಸ್ ಆರ್ ಈಕ್ವಲೆಂಟ್ 9 ಪ್ಲಸ್ ಸ್ಮಾಲ್ ಈಸ್ 0, ಸ್ಮಾಲ್ ಆರ್ ಈಸ್ 0, 10/9 ಆಂಪಿಯರ್. ಸೊ ಯೂನಿಟ್ ಬರೆಯೋದನ್ನು ಮರ್ತೋಗಬಾರ್ದು. ರೆಸಿಸ್ಟೆನ್ಸ್ಗೆ ಓಮ್ ಅಂತ ಬರೆದಿರಬೇಕು, ಎಲ್ಲೆಲ್ಲಿ ಕರೆಂಟ್ ಬರ್ತಿರುತ್ತೋ ಅಲ್ಲಿ ಆಂಪಿಯರ್ ಅಂತ ಬರೆದಿರಬೇಕು. ಒಂದು ವೇಳೆ ಬರೆದಿಲ್ಲ ಅಂದರೆ ಅದಕ್ಕೆ ಮಾರ್ಕ್ಸ್ ಇರುತ್ತೆ, ಅದು ಕಟ್ ಆಗುತ್ತೆ. ಇವಾಗ ಇನ್ನೊಂದು ಪಾಯಿಂಟ್ ಹೇಳಿ, ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ ಈಸ್ ಸೇಮ್ ಅಂತ ತಿಳ್ಕೋಬೇಕು ಅಲ್ವಾ. ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ ಈಸ್ ಸೇಮ್. ಅದು ಇನ್ ಪ್ಯಾರಲ್ ಕಾಂಬಿನೇಷನ್ ಪಿ ಡಿ ಈಸ್ ಸೇಮ್. ಅಲ್ಲಿ ಕರೆಂಟ್ ಆಡಪ್ ಆಗುತ್ತೆ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಡಪ್ ಆಗುತ್ತೆ. ಅದು ಡಿಫ್ರೆನ್ಸಸ್ಸು ಮೈಂಡಲ್ಲಿ ಚೆನ್ನಾಗಿ ತುಂಬ್ಕೊಂಡಿರ್ಬೇಕು. ಇವಾಗ ನೋಡಿ, ಪಿ ಡಿ ಅಕ್ರಾಸ್ R1 ಬೇಕು. V1 ಈಸ್ ಈಕ್ವಲ್ ಟು ಐ ಇಂಟು R1. ಸಿ I1 ಇಂಟು R1 ನಾಟ್ ನೆಸರಿ ಅಲ್ವಾ, ಯಾಕಂದರೆ I1 ಈಕ್ವಲ್ಸ್ I2 ಈಕ್ವಲ್ಸ್ I3 ಇರುತ್ತೆ. ಹಾಗಾಗಿ V1 ಈಸ್ ಈಕ್ವಲ್ ಟು ಐ ಇಂಟು R1. ಸೊ ಐಗೆ ಹಾಕ್ಕೊಳ್ಳಿ, 10/9 ಇಂಟು R1 ಈಸ್ 2. ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ 2.22 ವೋಲ್ಟ್ ಬರುತ್ತೆ. ಅದೇ ಥರ ಪಿ ಡಿ ಅಕ್ರಾಸ್ R2, V2 ಈಸ್ ಈಕ್ವಲ್ ಐ ಇಂಟು R2. ಸೊ ಐ ವ್ಯಾಲ್ಯೂ ಹಾಕ್ಕೊಳ್ಳಿ, R2 ಹಾಕ್ಕೊಳ್ಳಿ, 3.33 ವೋಲ್ಟ್ ಬರುತ್ತೆ. ಅದೇ ಥರ ಪಿ ಡಿ ಅಕ್ರಾಸ್ R3, V2 ಅದನ್ನು V3 ಅಂತ ಬರ್ಕೊಳ್ತೀನಿ ಮಕ್ಕಳ, ಕರೆಕ್ಟಾ. V3 ಈಸ್ ಈಕ್ವಲ್ ಟು ಐ ಇಂಟು R3. ಸೊ ನೋಡಿ 10/9 ಇಂಟು 4, 40/9, 4.44 ವೋಲ್ಟ್. ನೋಡಿ ಮಕ್ಕಳ, ಇಷ್ಟಕ್ಕೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ನೆಗ್ಲೆಕ್ಟ್ ಮಾಡೋಕ್ಕೋಗ್ಬೇಡಿ, ಇಗ್ನೋರ್ ಮಾಡೋಕ್ಕೋಗ್ಬೇಡಿ. ಸೊ ಲೆಕ್ಕ ಅಂದ ತಕ್ಷಣವೇ ವ್ಯಾಲ್ಯೂ ಇಂಪಾರ್ಟೆಂಟು, ನ್ಯೂಮರಿಕಲ್ ನಂಬರ್ ಇಂಪಾರ್ಟೆಂಟ್, ಮತ್ತು ಯೂನಿಟ್ ಆಲ್ಸೋ ಇಂಪಾರ್ಟೆಂಟ್. ಆಯಿತು, ಎಲ್ಲ ನಿಮ್ಮ ಕಾನ್ಸೆಪ್ಟು ಮೈಂಡಲ್ಲಿ ತುಂಬ್ಕೊಂಡಿದ್ರೇ ಇವೆಲ್ಲ ಮಾಡೋಕ್ಕಾಗೋದು ಮಕ್ಕಳ. ಅದ್ರ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂತಂದರೆ ಲೆಕ್ಕಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ನಿಮಗೆಲ್ಲ ಗೊತ್ತಿದ್ದ ಮೇಲೆ ಇಷ್ಟು ಈಸಿ ಕೊಡ್ತಾರಾ ಅಂತ ಅನಿಸ್ಬಿಡುತ್ತೆ ನಿಮಗೆ. ಗೊತ್ತಿಲ್ಲ ಅಂತಂದರೆ ಇವಾಗ ಇದೇ ಎಕ್ಸಾಂಪಲ್ ನಿಮಗೆ ಕೊಡ್ತೀನಪ್ಪ. ನಿಮಗೇನು ಸೀರೀಸ್ ಅಂದರೆ ಏನು, ಪ್ಯಾರಲಲ್ ಅಂದರೆ ಏನು, ಕರೆಂಟ್ ಸೇಮು, ಪೊಟೆನ್ಷಿಯಲ್ ಡಿಫರೆನ್ಸ್, ಈ ಥರ ಆ ಕಾನ್ಸೆಪ್ಟ್ ಇಲ್ಲ ಅಂತಂದರೆ ಹೆಂಗೆ ಮಾಡ್ತೀರಿ, ಇದನ್ನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಇಂಥ ಲೆಕ್ಕಗಳು ನಿಮಗೆ ಈಸಿ ಅನಿಸುತ್ತಷ್ಟೇ. ನೀವೆಲ್ಲ ಕಲ್ತಿರ್ತೀರ, ನಿಮಗೆ ಗೊತ್ತಿದೆ ಇವಾಗ. ಆಯಿತಾ, ಫೈನ್. ಇನ್ನೊಂದು ಲೆಕ್ಕ ನೋಡೋಣ ನೋಡಿ. ಎ ವೈರ್ ಹ್ಯಾವಿಂಗ್ ಲೆಂತ್ 2 ಮೀಟರ್, ಡಯಾಮೀಟರ್ 1 mm and resistivity 1.963 in 10⁻⁸ ohm meter is connected in series with a battery of EMF 3 volt and internal resistance 1 ohm. Calculate the resistance of the wire and current in the circuit. ಮಕ್ಕಳ, ಈ ಪ್ರಾಬ್ಲಮಲ್ಲಿ ನಿಮಗೆ ಆ ಒಂದು ವೈರ್ದು ಲೆಂತು ಡೈಮೆನ್ಷನ್ ಕೊಟ್ಟಿದ್ದಾರೆ. ಡಯಾಮೀಟರ್, ರೇಡಿಯಸ್ಸು ಅಥವಾ ಲೆಂತು, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಮತ್ತು ಆ ವೈರನ್ನ ಒಂದು ಸೆಲ್ಗೆ ಬ್ಯಾಟ್ರಿ ಕೊಟ್ಟಿದ್ದೀವಿ, ಇಂಟರ್ನೆಷನ್ಸು EMF ಎಲ್ಲ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಮಾಡಿ ಮತ್ತು ಕರೆಂಟ್ ಎಷ್ಟು ಅಂತ ಮಾಡಿ. ಇವಾಗ ರೆಸಿಸ್ಟೆನ್ಸು ನೇರವಾಗಿ ಕೊಟ್ಟಿಲ್ಲ, ರೆಸಿಸ್ಟೆನ್ಸನ್ನ ಮಾಡ್ಕೋಬೋದು ಇಂಡೈರೆಕ್ಟಾಗಿ. ಹೆಂಗೆ? ಬೈ ಯೂಸಿಂಗ್ ಡೈಮೆನ್ಷನ್ಸ್. ಅಂದರೆ ಏನು? ಬೈ ಯೂಸಿಂಗ್ ಫಾರ್ಮುಲಾ R = ρ × L/A ಅಲ್ವಾ. ಸೊ ಅದೇ ಫಾರ್ಮುಲಾ ಯೂಸ್ ಮಾಡ್ತೀನಿ ಇವಾಗ ನೋಡಿ.
ಲೆಂತ್ 2 ಮೀಟರ್, ಡಯಾಮೀಟರ್ 1 mm ಇದೆಯಲ್ಲ, ಡಯಾಮೀಟರ್ದು ವೈರ್ 1 mm ಆಗಿದ್ದರೆ ರೇಡಿಯಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ, 1 ಮಿಲಿಮೀಟರ್. ಸೊ ಮಿಲಿಮೀಟರ್ನ ನೀವು ಮೀಟರ್ಗೆ ಚೇಂಜ್ ಮಾಡ್ಕೋಬೇಕು. ಎಷ್ಟು ರೇಡಿಯಸ್? ಇವಾಗ ಡಯಾಮೀಟರ್ 1 mm, ರೇಡಿಯಸ್ ಅದರಲ್ಲಿ ಅರ್ಧ ಇರುತ್ತೆ, 0.5 mm ಅಥವಾ 0.5 × 10⁻³ ಮೀಟರ್. ಪರ್ಫೆಕ್ಟಾಗಿರಬೇಕು, ಆಯಿತಾ? ಇದಾದಮೇಲೆ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. EMF 3 ವೋಲ್ಟ್, ಸ್ಮಾಲರ್ 1 ohm, ಕ್ಯಾಪಿಟಲ್ ಕ್ವಶನ್ ಮಾರ್ಕ್, ಐ ಕ್ವಶನ್ ಮಾರ್ಕ್. ಈ ಥರ ಇದು ಡೇಟಾ ಬರೆಯೋದು ಮಕ್ಕಳ. ಒಂದು ಸಲ 2 ಸಲ ಓದಿ ಲೆಕ್ಕನ. ಏನು ಕೊಟ್ಟಿದ್ದಾರೆ, ಏನು ಮಾಡಬೇಕು, ಸಾಧ್ಯವಾದರೆ ಡಯಾಗ್ರಾಮ್ ಬರೀರಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ವಿ ಹ್ಯಾವ್ ಆರ್ಗೇನ್ ಫಾರ್ಮುಲಾ ರೋ ಇಂಟು ಎಲ್ ಬೈ ಎ. ಕರೆಕ್ಟಾ ಮಕ್ಕಳ? ರೋ ಇಂಟು ಎಲ್ ಬೈ ಎ. ಇಲ್ಲಿ ರೋ ಕೊಟ್ಟಿದ್ದೀನಿ, ಎಲ್ ಕೊಟ್ಟಿದ್ದೀನಿ, ಬಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದಿ ವೈರ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ಡೈರೆಕ್ಟಾಗಿ ಕೊಟ್ಟಿದ್ರೆ ಯೂಸ್ ಮಾಡ್ಕೋಬೋದು, ಅದು ಮುಂದೆ ಬರುತ್ತೆ. ಅರ್ಥವಾಯ್ತಲ್ಲ? ಸೊ ಇವಾಗ ಏರಿಯಾ ಕೊಟ್ಟಿಲ್ಲ ಅಂದರೆ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಹಂಗಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ವೈರ್ ಏನು ಹೇಳ್ತೀರಾ ಫಾರ್ಮುಲಾ? πr². ಅದು ಗೊತ್ತಿರಬೇಕು. ಅರ್ಥವಾಯ್ತಲ್ಲ? ಅದು πd²/4 ಅಂದರೂ ಸರಿ. πr² ಈಸಿ ಮಾಡ್ಕೊಳ್ಳಿ, πr². ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ರೋಗ ಹಾಕ್ಕೊಳ್ಳಿ. 1.963 × 10⁻8 ಇಂಟು ವಾಟ್ ಈಸ್ ಲೆಂತ್ 2 ಮೀಟರ್ ಡಿವೈಡೆಡ್ ಬೈ ಪೈ ಅಂದರೆ 3.14 ಇಂಟು r² ಅಂದರೆ 0.5 × 10⁻³ ಹೋಲ್ ಸ್ಕ್ವೇರ್. ಸುಮಾರು ಜನ ಏನು ಮಾಡ್ತಾರೆ, ಇಲ್ಲಿ 0.5 ಸ್ಕ್ವೇರ್ ಮಾತ್ರ ಮಾಡ್ಕೊಳ್ತಾರೆ, ಮಿಕ್ಕಿದ್ದು 10⁻³ ಹಂಗೆ ಇಡ್ತಾರೆ. ಇದನ್ನು ಇಂಪಾರ್ಟೆಂಟ್, ಇದನ್ನೇ ನಾನು ಹೇಳಕ್ಕೆ ಹೋಗೋದು ನಿಮಗೆ. ಅರ್ಥವಾಯ್ತಾರೆ? ಸುಮಾರು ಜನ ಇಲ್ಲಿ ಸ್ಕ್ವೇರ್ಗಳು ಬಂದಾಗ ಬರೀ ನಂಬರ್ ಮಾತ್ರ ಸ್ಕ್ವೇರ್ ಮಾಡ್ಕೊತಾರೆ, ಪವರ್ನ ಸ್ಕ್ವೇರ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಬಿಟ್ಬಿಡ್ತಾರೆ. ಹಂಗೆ ಬಿಡಬಾರ್ದು. ಇವಾಗ ನೋಡಿ, ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಬರೆದಿದ್ದೀನಿ, ಕೆಳಗಡೆ 3.14 ಇಂಟು 0.5 ಸ್ಕ್ವೇರ್ 0.25 ಇಂಟು 10⁻³ ಸ್ಕ್ವೇರ್ 10⁻6. ಈ ಥರ ಇದು ಕರೆಕ್ಟ್ ಮೆಥಡಾಲಜಿ. ಇವಾಗ ನೋಡಿ, ಇದನ್ನು ಕ್ಯಾಲ್ಕುಲೇಟರಿಂದ ಡಿವೈಡ್ ಮಾಡ್ಬೋದಲ್ಲ ಮಕ್ಕಳು? ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿದೆ, 3.926 ಡಿವೈಡೆಡ್ ಬೈ 3.14 ಮಾಡ್ಕೋಬೇಕು ಫಸ್ಟು, ಮತ್ತು ಅಗೇನ್ ಡಿವೈಡ್ ಬೈ 0.25 ಮಾಡ್ಕೋಬೇಕು. ಕೆಲವರು ಕ್ಯಾಲ್ಕುಲೇಟರ್ನ ತಪ್ಪಾಗಿ ಯೂಸ್ ಮಾಡೋಕ್ಕೆ ಹೋಗ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ, ಕ್ಯಾಲ್ಕುಲೇಟರಲ್ಲಿ ನೋಡಿ ಹೇಳ್ತೀನಿ, ನೀವು ತಪ್ಪು ಮಾಡೋದು ಹೇಳ್ತೀನಿ. 3.926 ಟೈಪ್ ಮಾಡ್ತೀರಿ, ಮತ್ತು ಡಿವೈಡ್ ಬೈ ಚಿಹ್ನೆ ಓದುತ್ತೀರಿ, ಆಯಿತು? ಮಾಡಿದ್ಮೇಲೆ 3.14 ಅಲ್ಲಿ ಮತ್ತೆ ಇಂಟು 0.25 ಅಂತ ಹೊತ್ತು ಬಿಡ್ತೀರಿ, ರಾಂಗ್ ಆಗಿಬಿಡ್ತದು. ಅರ್ಥವಾಯ್ತಲ್ಲ? ಹಂಗೆಲ್ಲ ಮಾಡಬೇಕಾಗಿರೋದು. 3.926 ಡಿವೈಡೆಡ್ ಬೈ 3.14 ಮಾಡ್ಕೊಂಬಿಡಿ, ಅದನ್ನು ಎಗೇನ್ ಡಿವೈಡ್ ಬೈ 0.25 ಹಾಕ್ಕೋಬೇಕು. ಅರ್ಥವಾಯ್ತಲ್ಲ? ಯಾಕಂದರೆ 3.926 ಬೈ 3.14 ಬಂದಾಗ ನಂಬರ್ ಬರುತ್ತೆ, ಅದನ್ನು ಎಗೇನ್ ಡಿವೈಡ್ ಬೈ 0.25 ಮಾಡ್ಕೋಬೇಕು. ತಪ್ಪುಗಳು ಮಾಡ್ಕೋಬೇಡಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 5 × 10⁻² ಬರುತ್ತೆ ಅಲ್ವಾ? 10⁻8 10⁻+6 10⁻² ಆರ್ 0.05 ಓಮ್ ಬರುತ್ತೆ. ಓಕೆ ಮಕ್ಕಳ? ಇದು ರೆಸಿಸ್ಟೆನ್ಸ್ ಆಫ್ ವೈರ್ ಇದ್ದಂಗೆ. ಆ ವೈರಿಗೆ ಇವಾಗ ಒಂದು ಬ್ಯಾಟ್ರಿ ಕೊಡ್ತೀನಿ, ಸೆಲ್ ಕೊಡ್ತೀನಿ. ನೋಡಿ ಇಲ್ಲಿ ಬರೆದಿದ್ದೀನಿ, ನೋಡಿ ಡಯಾಗ್ರಾಮ್ ಮಾಡ್ತಿದ್ದೀರಾ, ಬರೆದಿದ್ದೀನಿ. ಇವಾಗ ಕರೆಂಟ್ ಎಷ್ಟು? ಸೇಮ್, ಅಪ್ಲೈ ದ ಓಮ್ಸ್ ಲಾ ಇನ್ ಈ ಸರ್ಕ್ಯೂಟ್. E/R+R. E ಅಂದರೆ 3, ಕ್ಯಾಪಿಟಲ್ ಅಂತಂದರೆ 0.05 ಪ್ಲಸ್ ಸ್ಮಾಲರ್ ಅಂದರೆ 1, 3/1.05. ಸೊ ದಟ್ ಈಸ್ 2.85 ಆಂಪಿಯರ್. ನೋಡಿ ಮಕ್ಕಳ, 5 ಮಾರ್ಕ್ಸ್ ಲೆಕ್ಕ. ಸೊ ಈ ಥರ ಲೆಕ್ಕಗಳು ಕೇಳ್ತಾ ಇರ್ತಾರೆ, ಆಯಿತು? ಇವೆಲ್ಲ ಗೊತ್ತಿದ್ರೆ ನೀವು ಮಾಡ್ಬೋದು. ಫೈನ್. ಇನ್ನೊಂದು ಲೆಕ್ಕ ನೋಡೋಣ. ನೋಡಿ, when two resistors are connected in series with a cell of EMF 2 volt and negligible internal resistance, a current of 2.5 ampere flows in the circuit. When the resistors are connected in parallel, the main current is 5/3 ampere. ಅಂದರೆ new current is 5/3 ampere. Calculate the resistances. ನೋಡಿ ಮಕ್ಕಳ, ಆಯ್ತಲ್ಲ? 2 ರೆಸಿಸ್ಟೆನ್ಸ್ಗಳು ಕೊಟ್ಟಿದ್ದಾರೆ, R1 R2 ಅಂತ ಇಟ್ಕೊಳ್ಳಿ. ವ್ಯಾಲ್ಯೂಸ್ ಕೊಟ್ಟಿಲ್ಲ, ಆ ವ್ಯಾಲ್ಯೂಸ್ನ ಮಾಡಬೇಕು, ಅದು ಕೊಟ್ಟಿರತಕ್ಕಂಥದ್ದು. ಅವೆರಡು ಸೀರೀಸಲ್ಲಿ ಕೊಟ್ಟಾಗ ಕರೆಂಟು ಕೊಟ್ಟಿದ್ದಾರೆ, ಅವೆರಡು ಪ್ಯಾರಲ್ ಕೊಟ್ಟಾಗ ಕರೆಂಟು ಕೊಟ್ಟಿದ್ದಾರೆ. ಕರೆಕ್ಟಾ? ಅದರ EMF ಕೊಟ್ಟಿದ್ದಾರೆ, ಸೆಲ್ದು EMF ಕೊಟ್ಟಿದ್ದಾರೆ, ಇಂಟರ್ನಲ್ ರೆಸಿಸ್ಟೆನ್ಸ್ 0 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ R1 ಎಷ್ಟು, R2 ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳ. ಇದನ್ನು ನಾವು ಕಂಪ್ಯಾರಿಸನ್ ಮೆಥಡಿಗೆ ಹೋಗಬೇಕು. 2 ಕೇಸ್ ಬರುತ್ತೆ, ಒಂದು ಸಲ ಸೀರೀಸಲ್ಲಿ, ಒಂದು ಸಲ ಪ್ಯಾರಲ್ ತೊಗೊಂಡು, ಆಯಿತಾ? ಸೀರೀಸ್ ಅಪ್ಲೈ ಮಾಡಿದಾಗ ಸೀರೀಸ್ ಫಾರ್ಮುಲಾ, ಪ್ಯಾರಲ್ ಅಪ್ಲೈ ಮಾಡಿದಾಗ ಪ್ಯಾರಲ್ ಫಾರ್ಮುಲಾ. ಅಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ನಾವು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗತ್ತೆ, ಆಯಿತಾ? ನೋಡೋಣ. ನೋಡಿ ಇವಾಗ ಕೇಸ್ 1 ನೋಡಿ, ಅರ್ಥ ಆಯ್ತಾ ಮಕ್ಕಳ? ಕೇಸ್ 1, R1 ಕ್ವಶನ್ ಮಾರ್ಕ್, R2 ಕ್ವಶನ್ ಮಾರ್ಕ್, EMF 2 ವೋಲ್ಟ್, ಸ್ಮಾಲ್ r0. ಇನ್ ಸೀರೀಸಲ್ಲಿ I1 is 2/5 ಆಂಪಿಯರ್, ಇನ್ ಪ್ಯಾರಲ್ ಕರೆಂಟ್ is 5/3 ಆಂಪಿಯರ್. ಕೇಸ್ 1, ವೆನ್ ದೇ ಆರ್ ಇನ್ ಸೀರೀಸ್, ಲುಕ್ ಅಟ್ ದ ಡಯಾಗ್ರಾಮ್. ಅಂದರೆ ಈ ಡಯಾಗ್ರಾಮಿಗೆ ಮಾರ್ಕ್ಸ್ ಇರುತ್ತೆ ಅಂತ ಹೇಳಬೇಡಿ, ಆಯಿತಾ?
ಇರೋದಿಲ್ಲ, ಮಾರ್ಕ್ಸ್ ಏನು ಇರೋದಿಲ್ಲ, ಬಟ್ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇವಾಗ R1 R2 ಇ ಎಮ್ ಎಫ್ ಬಂತು. ನಾವು ವಾಟ್ ಈಸ್ ದ ಫಾರ್ಮುಲಾ ಫಾರ್ ಐ? ಇ ಬೈ ಆರ್ ಪ್ಲಸ್ ಆರ್. ಆರ್ ಅಂದರೆ ಏನು? ಸೀರೀಸ್ ರೆಸಿಸ್ಟೆನ್ಸ್ ಆರ್ ಎಸ್ ಅಂತ ಹಾಕೋಬೇಕಲ್ಲಿ ನೋಡಿ. I1 ಈಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್. ನಾವು I1 ಈಸ್ ಗಿವನ್ ಹೌ ಮಚ್ ಇಟ್ ಈಸ್ 2/5 ಈಸ್ ಈಕ್ವಲ್ ಟು ಇ ಎಮ್ ಎಫ್ ಈಸ್ 2 ಬೈ ಆರ್ ಎಸ್ ಪ್ಲಸ್ ಸ್ಮಾಲ್ ಆರ್ ಅಂತ ಆಗುತ್ತೆ. ಆಯಿತಾ? ಸೊ ಇವಾಗ ಎರಡು ಕಡೆ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ನಾವು ಕ್ರಾಸ್ ಮಲ್ಟಿಪ್ಲೈ ಆರ್ ಎಸ್ ಪ್ಲಸ್ ಸ್ಮಾಲ್ ಆರ್ ಈಸ್ ಈಕ್ವಲ್ ಟು 5 ಅಥವಾ ಸ್ಮಾಲ್ ಆರ್ 0 ತಾನೆ, ಆರ್ ಎಸ್ ಇಸ್ ಈಕ್ವಲ್ ಟು 5. ನಾವು ವಾಟ್ ಈಸ್ ಆರ್ ಎಸ್? R1 ಪ್ಲಸ್ R2 ಫಾರ್ಮುಲಾ ಅದು. R1 ಪ್ಲಸ್ R2 ಈಸ್ ಈಕ್ವಲ್ ಟು 5 ಅಂತ ಇಟ್ಕೊಳ್ಳಿ. ಈಕ್ವೇಷನ್ ನಂಬರ್ 1 ಬರ್ಕೊಳ್ಳಿ. ಅಂದರೆ ಸಮ್ ಆಫ್ 2 ರೆಸಿಸ್ಟೆನ್ಸ್ ಈಸ್ 5. ಸೊ ಮುಂದೆ ಅಕಸ್ಮಾತ್ ಎಲ್ಲಾದರೂ ನಿಮಗೆ R1 ಪ್ಲಸ್ R2 ಬಂದಾಗ ಆ ಜಾಗದಲ್ಲಿ 5 ಅಂತ ಹಾಕೋಬೋದು ಅಂತ. ಇವಾಗ ನೋಡಿ, ಕೇಸ್ 2 ವೆನ್ R1 ಆ್ಯಂಡ್ R2 ಆರ್ ಇನ್ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ? ಡಯಾಗ್ರಾಮ್ ಹಿಂಗೆ ಬರುತ್ತೆ. R1 R2 ಆರ್ ಪ್ಯಾರಲಲ್ ನೋಡಿ, ಸೇಮ್ ಸೆಲ್ ಸೇಮ್ ಬ್ಯಾಟ್ರಿ, ಬಟ್ ಕರೆಂಟ್ ಚೇಂಜ್ ಆಗುತ್ತೆ, ಯಾಕೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಲ್ಲ ನೋಡಿ. I2 ಇವಾಗ ಫಾರ್ಮುಲಾ ಏನು? I2 ಈಸ್ ಈಕ್ವಲ್ ಟು ಇ ಬೈ ಆರ್ ಪಿ ಪ್ಲಸ್ ಸ್ಮಾಲ್ ಆರ್. ಅಥವಾ ವಾಟ್ ಈಸ್ I2? 5/3 ಈಸ್ ಈಕ್ವಲ್ ಟು ವಾಟ್ ಈಸ್ ಇ ಎಮ್ ಎಫ್? 2 ಬೈ ಆರ್ ಪಿ ಪ್ಲಸ್ ಸ್ಮಾಲ್ ಆರ್. ಸ್ಮಾಲ್ ಆರ್ 0 ತಾನೆ, 2 ಬೈ ಆರ್ ಪಿ. ನಾ ಕ್ರಾಸ್ ಮಲ್ಟಿಫೈ ಮಾಡ್ಕೊಳ್ಳಿ. 5 ಆರ್ ಪಿ ಈಸ್ ಈಕ್ವಲ್ ಟು 3 to the 6 ಆಯಿತು. ಆರ್ ಪಿ ಈಸ್ ಈಕ್ವಲ್ ಟು 6/5. ಕರೆಕ್ಟಾ ಮಕ್ಕಳ? ಇವಾಗ ಆರ್ ಪಿಗೆ ಹಾಕ್ಕೊತೀನಿ. ವಾಟ್ ಈಸ್ ಆರ್ ಪಿ? ನಿಮ್ಮ ಆಲ್ರೆಡಿ ಹೇಳಿದ್ದೀನಿ, ವೆನ್ 2 ರೆಸಿಸ್ಟೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಆರ್ ಪಿ ಈಸ್ R1 R2 ಬೈ R1 ಪ್ಲಸ್ R2 ಈಸ್ ಈಕ್ವಲ್ ಟು 6/5. ಇವಾಗ R1 R2 ಬೈ R1 ಪ್ಲಸ್ R2 ಮೇಲ್ಗಡೆ ಎಷ್ಟು ಬಂದಿದೆ? 5 ಅಂತ. ಅಲ್ಲಿ ಹೇಳಿದ್ನಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. R1 ಪ್ಲಸ್ R2 ಈಸ್ ಈಕ್ವಲ್ ಟು 5 ಅಂತ ಮೇಲ್ಗಡೆ ಬಂದಿದೆ, ಅದನ್ನು ಹಾಕ್ಕೊಳ್ಳಿ. R1 ಇಂಟು R2 ಬೈ 5 ಈಸ್ ಈಕ್ವಲ್ ಟು 6/5. ಇವಾಗ 5 ಮತ್ತು 5 ಕ್ಯಾನ್ಸಲ್ ಆಗಿಬಿಡುತ್ತೆ. R1 ಇಂಟು R2 ಈಸ್ ಈಕ್ವಲ್ ಟು 6 ಬರುತ್ತೆ ಮಕ್ಕಳ. ಈಕ್ವೇಷನ್ ನಂಬರ್ 2 ಬರ್ಕೊಳ್ಳಿ ನೋಡಿ. ಒಂದು ಕಡೆ R1 ಪ್ಲಸ್ R2 ಸಮ್ ಆಫ್ 2 ರೆಸಿಸ್ಟೆನ್ಸ್ ಈಸ್ 5 ಆಯಿತು, ಪ್ರಾಡಕ್ಟ್ ಆಫ್ 2 ರೆಸಿಸ್ಟೆನ್ಸ್ ಈಸ್ 6 ಆಯಿತು. ಅಂದರೆ ಯು ಫೈಂಡ್ ದ 2 ನಂಬರ್ಸ್ ಹೂಸ್ ಸಮ್ ಈಸ್ 5, ಹೂಸ್ ಪ್ರಾಡಕ್ಟ್ ಈಸ್ 6 ಅಂತ. ಸೊ ಬೈ ಇನ್ಸ್ಪೆಕ್ಷನ್ ನಾವು ಹೇಳಿಬಿಡ್ಬೋದು, ಏನು? R1ಗೆ 2 ಓಮ್ ಕೊಡಿ, R2ಗೆ 3 ಓಮ್ ಕೊಡಿ, ಬಂದುಬಿಡುತ್ತೆ ಅಷ್ಟೇ ಅಲ್ವಾ. ಇವಾಗ ಎರಡು ಆ್ಯಡ್ ಮಾಡಿ, R1 ಪ್ಲಸ್ R2 ಎಷ್ಟು ಬರುತ್ತೆ? 2 + 3 5 ಬಂತಾ? ಎರಡು ಮಲ್ಟಿಪ್ಲೈ ಮಾಡಿ, ಪ್ರಾಡಕ್ಟ್ ಮಾಡಿ, R1 ಇಂಟು R2 ಮಾಡಿ, 2 ಇಂಟು 3 ಎಷ್ಟು? 6 ಬಂತು. ಅಂದರೆ ಸಮ್ ಮಾಡಿದಾಗ 5 ಬಂದಿದೆ, ಪ್ರಾಡಕ್ಟ್ ಮಾಡಿದಾಗ 6 ಬಂದಿದೆ. ಹಾಗಿದ್ರೆ ಈ ವ್ಯಾಲ್ಯೂಸ್ ಟ್ಯಾಲಿ ಆಗುತ್ತಾನೆ. ಹಾಗಿದ್ರೆ ದ ರೆಸಿಸ್ಟೆನ್ಸಸ್ ಆಫ್ ದ 2 ರೆಸಿಸ್ಟರ್ಸ್ ಆರ್ R1 ಈಸ್ 2 ಓಮ್, R2 ಈಸ್ 3 ಓಮ್. ಮಕ್ಕಳ ಈ ಥರ ದಿಸ್ ಇಸ್ ಅ ಮೆಥಡಾಲಜಿ. ಅರ್ಥವಾದ? ಯಾವ ಥರ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಓವರಾಲ್ ಪಿಕ್ಚರ್ ತೊಗೊಳ್ಬೇಕು. ಇದೇ ಲೆಕ್ಕ, ಇದೇ ನ್ಯೂಮರಿಕಲ್ ಕೊಡ್ತಾರೆ ಅಂತ ಅನ್ಕೋಬೇಡಿ, ಈ ಟೈಪ್ ಕೇಳ್ತಾ ಇರ್ತೀವಿ. ಆಯಿತಾ? ಫೈನ್. ನೆಕ್ಸ್ಟ್ ಲೆಕ್ಕ ನೋಡೋಣ ನೋಡಿ. ನೆಕ್ಸ್ಟ್ ಲೆಕ್ಕ ನೋಡೋಣ. 3 ರೆಸಿಸ್ಟರ್ಸ್ 4 ಓಮ್, 6 ಓಮ್, 8 ಓಮ್ ಆರ್ ಕಂಬೈನ್ಡ್ ಇನ್ ಪ್ಯಾರಲಲ್. ಓಕೆ. ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್? If the combination is connected to a battery of EMF 25 volt and negligible internal resistance, determine the current through each resistor and a total current drawn from the battery. ಮಕ್ಕಳ ಈ ಲೆಕ್ಕ ನೋಡಿ. ಪ್ರೀವಿಯಸ್ ಲೆಕ್ಕಗಳಲ್ಲಿ ಸೀರೀಸ್ ಕಾಂಬಿನೇಷನ್ ಬಗ್ಗೆ ಹೇಳಿದ್ದೆ ಅಲ್ವಾ ಲೆಕ್ಕ. ಇಲ್ಲಿ ಇವಾಗ ಪ್ಯಾರಲ್ ಕಾಂಬಿನೇಷನ್ ಬಂತು ನೋಡಿ. 3 ರೆಸಿಸ್ಟರ್ಸ್ R1 R2 R3 ಹೆಂಗಿದೆ? ಪ್ಯಾರಲಲ್ ನೋಡಿ. ಕಾಂಬಿನೇಷನ್ ಡಯಾಗ್ರಾಮ್ ಬರೆದಿದ್ದೀನಿ. R1 R2 R3. ಅದಕ್ಕೆ ಒಂದು ಸೆಲ್ ಕೊಟ್ಟಿದ್ದೀನಿ, EMF 25 ವೋಲ್ಟ್, RS 0 ನೆಗ್ಲಿಜಿಬಲ್ ಅಂತ. ಅವ್ರು ಕೇಳ್ತಿದ್ದಾರೆ ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಮತ್ತು ಮಕ್ಕಳ ಟೋಟಲ್ ರೆಸಿಸ್ಟೆನ್ಸ್ ಅಂದರೆ 3 ಆಡ್ ಮಾಡೋದಲ್ಲ. ಆವಾಗಲೇ ಸರ್ ಆವಾಗಲೇ ಆಡ್ ಮಾಡಿದ್ರಲ್ಲ ಅಂತ. ಹೌದು, ಆವಾಗಲೇ ರೆಸಿಸ್ಟೆನ್ಸ್ ಸೀರೀಸಲ್ಲಿತ್ತು ಕಾಂಬಿನೇಷನ್. ಆವಾಗ ಫಾರ್ಮುಲಾ ಹಂಗಿತ್ತು, R1 ಪ್ಲಸ್ R2 ಪ್ಲಸ್ R3 ಅಂತ. ಸೀರೀಸಲ್ಲಿದ್ದಾಗ ಮಾತ್ರ. ಅದೇ ಪ್ಯಾರಲ್ ಆಗಿದ್ದಾಗ ಟೋಟಲ್ ರೆಸಿಸ್ಟೆನ್ಸ್ ಅಂದರು ಒಂದೇ, ಹೇಳಿದ್ನಲ್ಲ. ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂದರು ಒಂದೇ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದರು ಒಂದೇ. ಅಂದರೆ 3 ಇದ್ದಾಗ ನಿಮಗೆ ಹೇಳಿದ್ದೆ, ನಿಮಗೆ ಫಾರ್ಮುಲಾ 1/R ಈಕ್ವಲೆಂಟ್ ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಒಂದು ವೇಳೆ ಎರಡೇ ಇದ್ದಿದ್ದರೆ ಈಸಿ ಆಗಿಬಿಡ್ತಾ ಇತ್ತು, R1 R2 ಬೈ R1 ಪ್ಲಸ್ R2 ಡೈರೆಕ್ಟಾಗಿ RP ಸಿಗ್ತಾ ಇತ್ತು. ಬಟ್ ಎರಡಕ್ಕಿಂತ ಹೆಚ್ಚಿಗಿದ್ದರೆ ಆ ಫಾರ್ಮುಲಾ ಯೂಸ್ ಮಾಡಬೇಡಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ನೋಡಿ ಬರೆದಿದ್ದೀನಿ 1/RP. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 1/RP ಈಸ್ ಈಕ್ವಲ್ ಟು 1/4 ಪ್ಲಸ್ 1/6 ಪ್ಲಸ್ 1/8 ಬಂತು. ಸಾಧ್ಯವಾದ ಮಟ್ಟಿಗೆ ಇದಕ್ಕೆ ನೋಡಿ LCM ತೊಗೊಳ್ಳಿ ನೋಡಿ. 4 6 8ಗೆ LCM ಎಷ್ಟು? 24. ಕರೆಕ್ಟಾಗಿ ಮಕ್ಕಳ ಬೇಸಿಕ್ ಇದು 24. ಇವಾಗ ಮೇಲ್ಗಡೆ 4 ಇದೆ, ಅಲ್ಲಿ ಇಲ್ಲಿಗೆ 4 6 ಪ್ಲಸ್ 6 4 ಪ್ಲಸ್ 8 3 ಕರೆಕ್ಟಾ? ಅಂದರೆ ಆ್ಯಡ್ ಮಾಡಿಕೊಂಡ್ರೆ 13/24 ಆಗುತ್ತೆ. ಅಂದರೆ ಏನು? 1/RP ಈಸ್ ಈಕ್ವಲ್ ಟು 13/24 ಮಕ್ಕಳ. ಇಲ್ಲಿ ತಪ್ಪು ಮಾಡ್ತಾರೆ ಮಕ್ಕಳು, ಇದನ್ನೇ RP ಅಂತ ತಿಳ್ಕೊತಾರೆ. ಮೆಜಾರಿಟಿ ಆಫ್ ಸ್ಟೂಡೆಂಟ್ಸು ನಾವು ವ್ಯಾಲ್ಯೂಷನ್ ನೋಡ್ತೀವಲ್ವ, ಇಲ್ಲೇ ತಪ್ಪು ಮಾಡಿ ಬಿಟ್ಬಿಟ್ಟಿರ್ತಾರೆ. ಇದನ್ನೇ RP ಅಂತ ಇಟ್ಕೊಂಡಿರ್ತಾರೆ. ರಾಂಗ್ ಅದು. ದಿಸ್ ಈಸ್ ಕಾಲ್ಡ್ 1/RP. ಸೊ 1/RP 13/24. ಬಟ್ ನಮಗೆ RP ಬೇಕು. RP ಈಸ್ ಈಕ್ವಲ್ ಟು 24/13.
ಎಷ್ಟಾಯಿತು 1.84 ಓಮ್ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಟ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ ಮಕ್ಕಳ, ಮತ್ತೆ ಏನು ಕೇಳಿದರೆ ವಾಟ್ ಈಸ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಕೇಳಿದಿರ್ತಾನೆ. ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೇ ಆಗಲಿ ಅದು ಸೀರೀಸಲ್ಲಾಗ್ಬೋದು ಅಥವಾ ಪ್ಯಾರಲ್ ಆಗ್ಬೋದು, ಕರೆಂಟನ್ನು ಕಂಡುಹಿಡಬೇಕು, ಮೈನ್ ಕರೆಂಟನ್ನು ಕಂಡುಹಿಡಬೇಕು. ವಾಟ್ ಇಸ್ ದ ಕರೆಂಟ್ ಡ್ರಾನ್ ಫ್ರಮ್ ಬ್ಯಾಟ್ರಿ ಮಾಡ್ಕೋಬೇಕು, ಅದನ್ನೇ ಇಲ್ಲಿ ಮಾಡ್ತೀನಿ ನೋಡಿ. ಮೈನ್ ಕರೆಂಟ್ ಅಂದರೂ ಒಂದೇ, ಕರೆಂಟ್ ಡ್ರಾನ್ ಫ್ರಮ್ ಬ್ಯಾಟ್ರಿ ಅಂದರೂ ಒಂದೇ. ಐ ಈಸ್ ಈಕ್ವಲ್ ಏನು ಫಾರ್ಮುಲಾ, ಇ ಬೈ ಆರ್ ಪಿ ಪ್ಲಸ್ ಸ್ಮಾಲ್ ಆರ್. ಇ ಅಂದರೆ 25 ಬೈ ಆರ್ ಪಿ ಅಂದರೆ 1.84 ಪ್ಲಸ್ ಸ್ಮಾಲ್ ಆರ್ ಅಂದರೆ 0. ನಾವು ವಾಟ್ ಈಸ್ 25 ಬೈ 1.84? 13.58 ಆಂಪಿಯರ್. ರೆಸಿಸ್ಟೆನ್ಸ್ ಇದ್ದಾಗ ಓಮ್ ಆಗಬೇಕು, ಕರೆಂಟ್ ಇದ್ದಾಗ ಆಂಪಿಯರ್ ಆಗಬೇಕು. ಹಾಕಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಇದಾದ್ಮೇಲೆ ಇವಾಗ ನೋಡಿ ಮಕ್ಕಳು, ಆವಾಗಲೇ ಒಂದು ಲೆಕ್ಕ ಮಾಡಿದ್ದೆ ನಿಮಗೆ ಹಿಂದಿನ ಲೆಕ್ಕಗಳಲ್ಲಿ. 2 ರೆಸಿಸ್ಟೆನ್ಸ್ಗಳಿದ್ದಾಗ ಪ್ಯಾರಲ್ ಆಗಿ ವಾಟ್ ಇಸ್ ಅ ಕರೆಂಟ್ ಥ್ರೂ ಈಚ್ ಅಂತ ಹೇಳಿದ್ದೆ ನಿಮಗೆ. ಆವಾಗ ಒಂದು ಮೆಥಡ್ ಇತ್ತು, ಬ್ರಾಂಚ್ ಕರೆಂಟ್ ಮೆಥಡ್ ಯೂಸ್ ಮಾಡಿ ಅಂತ. ಸೊ ಅಲ್ಲೇನು ಯೂಸ್ ಮಾಡಿದ್ರಿ, ಬ್ರಾಂಚ್ ಕರೆಂಟ್ ಈಕ್ವಲ್ಸ್ ಮೈನ್ ಕರೆಂಟ್ ಇಂಟು ಆಪೋಸಿಟ್ ರೆಸಿಸ್ಟೆನ್ಸ್ ಬೈ ಸಮ್ ಆಫ್ ದ ರೆಸಿಸ್ಟೆನ್ಸಸ್ ಅಂತ ನಾನು ಹೇಳ್ಕೊಟ್ಟಿದ್ದೆ. ಅದು 2 ರೆಸಿಸ್ಟೆನ್ಸ್ಗಳು ಪ್ಯಾರಲ್ ಆಗಿದ್ದಾಗ ಮಾತ್ರ. ಸೊ ಒಂದು ವೇಳೆ 3ಕ್ಕಿಂತ ಹೆಚ್ಚಿಗಿದ್ರೆ, ಅಂದರೆ 2ಕ್ಕಿಂತ ಹೆಚ್ಚಿಗಿದ್ರೆ ಆವಾಗ ನಾವು ಅದನ್ನು ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಹಾಗಾಗಿ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಯು ಫೈಂಡ್ ಔಟ್ ಪಿ ಡಿ ಅಕ್ರಾಸ್ ಪ್ಯಾರಲಲ್ ಕಾಂಬಿನೇಷನ್ ಓನ್ಲಿ. ಪಿ ಡಿ ಅಕ್ರಾಸ್ ಪ್ಯಾರಲಲ್ ಕಾಂಬಿನೇಷನ್ ನೋಡಿ. ಪಿ ಡಿ ಅಕ್ರಾಸ್ ಪ್ಯಾರಲಲ್ ಕಾಂಬಿನೇಷನ್ ಏನು ಫಾರ್ಮುಲಾ, ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ತಾನೆ. ಆರ್ ಅಂದ ತಕ್ಷಣ ಆರ್ ಪಿ ತಗೋಬೇಕು. ಆರ್ ಅಂದರೆ ಆರ್ ಪಿ, ಅದ್ರ 3 ಇರಲಿ 4 ಇರಲಿ 10 ಇರಲಿ ಎಷ್ಟಾದರೂ ಇರಲಿ, ಐ ಇಂಟು ಆರ್ ಪಿ. ವಾಟ್ ಈಸ್ ಐ, 13.58 ಇಂಟು ವಾಟ್ ಈಸ್ ಆರ್ ಪಿ 1.84 ಮಲ್ಟಿಪ್ಲೈ ಮಾಡಿ. ಆವಾಗ ನಿಮಗೆ 24.98 ಬರುತ್ತೆ. ಬೇಕು ಅಂದರೆ ಇದನ್ನು 25 ವೋಲ್ಟ್ ಅಂತ ಬರ್ಕೊತೀನಿ. ಸೊ ದಿಸ್ ಈಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಪ್ಯಾರಲಲ್ ಕಾಂಬಿನೇಷನ್. ಓಕೆ ಮಕ್ಕಳ, ಇವಾಗ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇನ್ ಪ್ಯಾರಲಲ್ ಕಾಂಬಿನೇಷನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಸೇಮ್ ತಾನೆ ಅಕ್ರಾಸ್ ಈಚ್ ರೆಸಿಸ್ಟೆನ್ಸ್. ಸೊ R1ನಲ್ಲಿ R2ನಲ್ಲಿ R3ನಲ್ಲಿ ಪಿ ಡಿ ಸೇಮ್ ಇರುತ್ತೆ. ದಟ್ ಈಸ್ ಸೇಮ್ ಆ್ಯಸ್ ಪಿ ಡಿ ಅಕ್ರಾಸ್ ಪ್ಯಾರಲಲ್ ಕಾಂಬಿನೇಷನ್. ಅದಕ್ಕೆ ಒಂದು ಫಾರ್ಮುಲಾ ನೋಡಿ, ವಿ ಈಸ್ ಈಕ್ವಲ್ ಟು I1 R1 ಈಸ್ ಈಕ್ವಲ್ ಟು I2 R2 ಈಸ್ ಈಕ್ವಲ್ ಟು I3 R3 ಅಲ್ವಾ. ಅಂದರೆ I1 I2 I3 ಅಂದ್ರೇನು, ಕರೆಂಟ್ಸ್ ಥ್ರೂ R1 R2 R3 ಅಂತ. ಇವಾಗ ಒಂದೊಂದು ಈಕ್ವೇಟ್ ಮಾಡ್ಕೊಳ್ಳಿ. ಏನು, ಲೆಟ್ ವಿ ಈಸ್ ಈಕ್ವಲ್ ಟು I1 R1 ಇದೆಲ್ಲ, I1ಗೆ ಹಾಕ್ಕೊಳ್ಳಿ. I1 ಈಸ್ ಈಕ್ವಲ್ ಟು ವಿ ಬೈ R1. ವಿಗೆ ಎಷ್ಟು, 25/4, R1ಗೆ 6.25 ಆಂಪಿಯರ್. ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು. ಅದೇ ಥರ ಕರೆಂಟ್ ಥ್ರೂ R2, I2 ಈಸ್ ಈಕ್ವಲ್ ವಿ ಬೈ R2, 25/6, 4.17 ಆಂಪಿಯರ್. ಅದೇ ಥರ I3 ಬೇಕು, ವಿ ಬೈ R3, 25/8, 3.13 ಆಂಪಿಯರ್. ನೋಡಿ ಮಕ್ಕಳ, ಇಷ್ಟಕ್ಕೆ ನಿಮಗೆ 5 ಮಾರ್ಕ್ಸ್ ಕೊಡ್ತೀನಿ. ಅರ್ಥವಾಯ್ತಲ್ಲ. ಸೊ ಸೀರೀಸಲ್ಲಿ ಇದ್ದಾಗಲೂ ಕರೆಂಟ್ ಸೇಮ್ ಇರುತ್ತೆ. ಪಿ ಡಿ ಮಾಡ್ತಾಯಿದ್ರೆ ಅವಾಗ V1 V2 V3, I1 R1, V2 is equal to I2, I mean V1 is equal to IR1, V2 is equal to IR3, V3 is equal to IR3 ಅಂತ ಅಲ್ಲಿ ಬರ್ತಾ ಇದ್ರಿ ಸೀರೀಸ್ ಕಾಂಬಿನೇಷನ್. ಪ್ಯಾರಲ್ ಕಾಂಬಿನೇಷನ್ ಇದ್ದಾಗ ಅಲ್ಲಿ ಪಿ ಡಿ ಸೇಮ್ ಇರುತ್ತೆ, ಬಟ್ ಕರೆಂಟ್ ಆಡಪ್ ಆಗುತ್ತೆ. ಅದೇ ಮಾಡಿರುತ್ತೆ ನಾನು. ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳ. ಫೈನ್. ಈ ಥರ ನಿಮಗೆ ಲೆಕ್ಕಗಳು ಕೇಳ್ತಾ ಇರ್ತಾರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಂಥವೆಲ್ಲ, ಆಯಿತಾ. ನೆಕ್ಸ್ಟ್ ಲೆಕ್ಕ ನೋಡೋಣ. ನೋಡಿ, 2 resistors are connected in series with a 5 volt battery and negligible internal resistance. A current of 2 ampere flows through each resistor. Okay, fine. If they are connected in parallel with the same battery, of current of 25/3 ampere flows through combination, calculate the value of each resistance ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇದು ಕೂಡ ಅಷ್ಟೇ ಮಕ್ಕಳ, ಒಂದು ಸಲ ಸೀರೀಸಲ್ಲಿ ಹಾಕ್ತೀನಿ, ಒಂದು ಸಲ ಪ್ಯಾರಲಲ್ ಹಾಕ್ತೀನಿ. ಆ ಕರೆಂಟ್ ಒಂದು ಸಲ ಬರುತ್ತೆ, ಇನ್ನೊಂದು ಕರೆಂಟು ಬರುತ್ತೆ, ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ, ಆಯಿತಾ. ಸೊ ಅವಾಗ ಸಾಲ್ವ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ ಬೈ ಇನ್ಸ್ಪೆಕ್ಷನ್ ಯು ವಿಲ್ ಗೆಟ್ ಆನ್ಸರ್. ಅದು ಐಡಿಯಾ. ಇವು ನೋಡಿ, ಕೇಸ್ 1 ಅವೆರಡು ಸೀರೀಸಲ್ಲಿ ಹಾಕ್ಕೊಳ್ಳಿ. ಡಯಾಗ್ರಾಮ್ ಕರೆಕ್ಟಾಗಿ R1 R2 ಸೀರೀಸಲ್ಲಿ ಹಾಕ್ಕೊಂಡಿದ್ದೀನಿ. ಬ್ಯಾಟ್ರಿ 5 ವೋಲ್ಟು, ಸ್ಮಾಲ್ r 0. ಇವಾಗ ಕರೆಂಟ್ ಕೊಟ್ಟಿದ್ದೀನಿ 2 ಆಂಪಿಯರ್. ಸೊ ಆಸ್ ಯೂಶ್ವಲ್ ಫಾರ್ಮುಲಾ ಫಾರ್ ಕರೆಂಟ್ ಅಪ್ಲೈ ಮಾಡ್ಕೊಳ್ಳಿ. I ಈಸ್ ಈಕ್ವಲ್ ಟು E ಬೈ ಆರ್ ಪ್ಲಸ್ ಆರ್ ತಾನೆ ಫಾರ್ಮುಲಾ. ಐಗೆ I1 ಬರ್ಕೊಳ್ಳಿ, ಈಸ್ ಈಕ್ವಲ್ ಟು E ಡಿವೈಡ್ ಬೈ, ಇಲ್ಲಿ ಎರಡು ಸೀರೀಸಲ್ಲಿದೆ, RS ಪ್ಲಸ್ ಸ್ಮಾಲ್ r. ಸ್ಮಾಲ್ r 0 ಆಗಿಬಿಡಲಿ. ವಾಟ್ ಈಸ್ EMF 5 ಬೈ RS, ಅಥವಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. I1ಗೆ 2 ಈಸ್ ಈಕ್ವಲ್ ಟು 5 ಬೈ RS, ಅಥವಾ RS ಈಸ್ ಈಕ್ವಲ್ ಟು 5/2 ನೋಡಿ. ಅಥವಾ ವಾಟ್ ಈಸ್ ಅ ಫಾರ್ಮುಲಾ ಫಾರ್ RS, ಎರಡು ಸೀರೀಸಲ್ಲಿರೋದ್ರಿಂದ R1 ಪ್ಲಸ್ R2 ಆಗುತ್ತೆ 5/2. ಈಕ್ವೇಷನ್ ನಂಬರ್ 1 ಬರ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟು ಪ್ಯಾರಲ್ ಫಾರ್ಮುಲಾ ಇದ್ದಾಗ, ಅಂದರೆ R1 ಪ್ಲಸ್ R2 ಈಸ್ 5/2 ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದರಲ್ಲಿ. ಇದನ್ನು ಈಕ್ವೇಷನ್ ನಂಬರ್ 1 ಬರ್ಕೊಳ್ಳಿ. ಇವಾಗ ಅದೇ ಥರ ಇನ್ ಪ್ಯಾರಲಲ್ ಡಯಾಗ್ರಾಮ್ ಹೆಂಗೆ ಬರುತ್ತೆ ನೋಡಿ, R1 R2 ಪ್ಯಾರಲಲ್ ಈ ಥರ ಬರುತ್ತೆ ಮಕ್ಕಳ.
ಇವಾಗ ಕರೆಂಟ್ ಕೊಟ್ಟಿದ್ದಾರೆ, I2 ಕೊಟ್ಟಿದ್ದಾರೆ, ಸ್ಮಾಲ್ ಆರ್ 0, EMF ಅಷ್ಟೇ ಇರೋದು, ಚೇಂಜ್ ಆಗೋಲ್ಲ. ಇವಾಗ ಫಾರ್ಮುಲಾ ಏನು? I2 = E/RP + ಸ್ಮಾಲ್ ಆರ್ ಈಸ್ ಈಕ್ವಲ್ ಟು, ಇವಾಗ ಈಗ ಹಾಕ್ಕೊಳ್ಳಿ 5/RP ಹಾಕ್ಕೊಳ್ಳಿ, ಸ್ಮಾಲ್ ಆರ್ 0 ತಾನೆ. ಇವಾಗ ನೋಡಿ, ವಾಟ್ ಈಸ್ I2? 25/3 ಈಸ್ ಈಕ್ವಲ್ ಟು 5/RP. ಕರೆಕ್ಟಾ ಮಕ್ಕಳು? ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. RP ಈಸ್ ಈಕ್ವಲ್ ಟು 5 × 3/25. 5 1s 5 5s 3/5. ಸೊ RP ಈಸ್ ಈಕ್ವಲ್ ಟು 3/5. ನಾವು ವಾಟ್ ಈಸ್ ದ ಫಾರ್ಮುಲಾ ಫಾರ್ RP? ನಿಮ್ಗೆ ಗೊತ್ತಿದೆ, R1 × R2/R1 + R2 ಈಸ್ ಈಕ್ವಲ್ ಟು 3/5. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತಾರೆ, R1 + R2ಗೆ ವ್ಯಾಲ್ಯೂ ಹಾಕ್ಕೊಳ್ಳಿ ಮೇಲ್ಗಡೆ ಈಕ್ವೇಷನ್ ನಂಬರ್ 1ಇಂದ. ಏನದು? R1 × R2 ಬೈ ವಾಟ್ ಈಸ್ R1 + R2? 5/2 ಅಂತ ಕೊಟ್ಟಿದ್ದೀನಿ, ಬಂದಿದೆ ಮೇಲ್ಗಡೆ, ಈಸ್ ಈಕ್ವಲ್ ಟು 3/5. ಇವಾಗ ಅಬ್ಸರ್ವ್ ಮಾಡಿ, R1 × R2, ಈ 2 ಮೇಲ್ಗಡೆ ಹೋಗುತ್ತೆ, ಬೈ 5 × 3/5. ಎರಡು ಕಡೆ 5 ಕೆಳಗಡೆ ಕ್ಯಾನ್ಸಲ್ ಆಗಿಬಿಡುತ್ತೆ, ಎರಡು ಕಡೆ. ಇವು ಉಳಿದಿದ್ದು R1 × R2 ಈಸ್ ಈಕ್ವಲ್ ಟು 3/2. ಕರೆಕ್ಟ್ ಮಕ್ಕಳ? R1 × R2 ಈಸ್ ಈಕ್ವಲ್ ಟು 3/2 ಬರುತ್ತೆ. ಅಂದರೆ ಸಮ್ ಆಫ್ 2 ರೆಸಿಸ್ಟೆನ್ಸಸ್ಸು ಬಂದುಬಿಟ್ಟು 5/2, ಪ್ರಾಡಕ್ಟ್ ಆಫ್ 2 ರೆಸಿಸ್ಟೆನ್ಸ್ ಬಂದುಬಿಟ್ಟು 3/2. ಮಕ್ಕಳು, ಇದನ್ನು ಬೈ ಇನ್ಸ್ಪೆಕ್ಷನ್ ಸ್ವಲ್ಪ 1-2 ನಿಮಿಷ ನೀವು ಥಿಂಕ್ ಮಾಡಿ, ಯಾವ ಎರಡು ನಂಬರ್ಸು ಈ ಎರಡು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಅಂದರೆ ಆ್ಯಡ್ ಮಾಡಿಕೊಂಡಾಗ 5/2 ಬರಬೇಕು, ಮಲ್ಟಿಪ್ಲೈ ಮಾಡಿಕೊಂಡಾಗ ನಿಮಗೆ 3/2 ಬರಬೇಕು. ಬೈ ಇನ್ಸ್ಪೆಕ್ಷನ್ ನಮ್ಗೆ ಗೊತ್ತಾಗುತ್ತೆ, R1 3/2 Ω ಬರುತ್ತೆ, R2 1 Ω ಬರುತ್ತೆ ಅಲ್ವಾ. ಬೈ ಇನ್ಸ್ಪೆಕ್ಷನ್ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಡಿ, ಪಾಸಿಬಿಲಿಟೀಸ್ ಟ್ರೈ ಮಾಡಿ, ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಡಿಫ್ರೆಂಟ್ ವ್ಯಾಲ್ಯೂಸ್ ಹಾಕ್ಕೊಳ್ಳಿ, ಏನು ಬರುತ್ತೆ ಅಂತ ನೋಡಿ. ಇವಾಗ ನಾನು ಹಾಕ್ಕೊಂಡೆ 3/2 Ω ಹಾಕ್ಕೊಂಡೆ, 1 ಹಾಕ್ಕೊಂಡೆ. ಇವಾಗ ಆ್ಯಡ್ ಮಾಡಿ, 3/2 + 1, 3/2 + 1 ಅಂದರೆ ಎಷ್ಟಾಯ್ತು? ಇದು 5/2. 3/2 × 1 ಮಾಡಿ, 3/2 ಬರುತ್ತಾ? ಅಂದರೆ ಸಮ್ ಮಾಡಿಕೊಂಡಾಗ 5/2 ಬರುತ್ತೋ, ಪ್ರಾಡಕ್ಟ್ ಮಾಡಿಕೊಂಡಾಗ 3/2 ಬರುತ್ತೆ ಮಕ್ಕಳ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಕಸ್ಮಾತ್ ಬೇರೆ ಥರ ಲೆಂತಿ ಆಗುತ್ತೆ ಮಕ್ಕಳ, ಆಯಿತಾ? ಲೆಂತಿ ಮೆಥಡ್ ಸಾಲ್ವ್ ಮಾಡಬೇಕು. R1 - R2 ಹೋಲ್ ಸ್ಕ್ವೇರ್ ಮಾಡಿಕೊಂಡು, R1 - R2 ಮಾಡಿಕೊಂಡು ಸಾಲ್ವ್ ಮಾಡಬೇಕು. R1 + R2 ಮತ್ತು R1 - R2ನ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಬರುತ್ತೆ, ಅದನ್ನು ಆ್ಯಡ್ ಮಾಡಬೇಕು. ಒಂದು ವ್ಯಾಲ್ಯೂ ಬರುತ್ತೆ, ಬಂದಿದ್ದನ್ನು ಇನ್ನೊಂದ್ರಲ್ಲಿ ಹಾಕ್ಕೊಂಡ್ರೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಅದು ಲೆಂತಿ ಮೆಥಡ್. ಆಯ್ತು, ಸಾಧ್ಯವಾದ ಮಟ್ಟಿಗೆ ಇಂಥದ್ದು ಲೆಕ್ಕಗಳನ್ನು ಈ ಥರ ಮಾಡಿ ಮಕ್ಕಳ. ಫೈನ್. ಇನ್ನೊಂದು ಲೆಕ್ಕ ನೆಕ್ಸ್ಟ್ ನೋಡ್ರಿ. ಎ ನೆಟ್ವರ್ಕ್ ಆಫ್ ರೆಸಿಸ್ಟರ್ಸ್ ಈಸ್ ಕನೆಕ್ಟೆಡ್ ಟು ಎ 16 ವೋಲ್ಟ್ ಬ್ಯಾಟರಿ ವಿತ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 Ω ಶೋನ್ ಇನ್ ಫಿಗರ್. ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸಬ್ ಕ್ವಶನ್ ಎ, ಕಂಪ್ಯೂಟ್ ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ದಿ ನೆಟ್ವರ್ಕ್. ಸಬ್ ಕ್ವಶನ್ ಬಿ, ಕ್ಯಾಲ್ಕುಲೇಟ್ ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಮಕ್ಕಳು ಅರ್ಥವಾಯ್ತೇನ್ರಿ? ಫೈನ್. ಇವಾಗ ಡಯಾಗ್ರಾಮ್ ಇನ್ನೊಂದ್ಸಲ ನೋಡಿ. ಇದು ಡಯಾಗ್ರಾಮ್ ನೋಡ್ತಾ ಇದ್ದೀರಾ? ಡಯಾಗ್ರಾಮ್ ಇದು. ಇವಾಗ ಅವರು ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸನ್ನು ಕೊಟ್ಟಿದ್ದೀರಾ ಕೇಳಿದಿರ್ತಾನೆ. ಅದು ಮಾಡೋಕ್ಕಿಂತ ಮುಂಚೆ ನೀವು ಡಯಾಗ್ರಾಮಲ್ಲಿ ನಾನು ರೆಸಿಸ್ಟೆನ್ಸ್ಗಳನ್ನು ಮಾರ್ಕ್ ಮಾಡ್ತೇನೆ ನೋಡಿ. R1, R2, R3, R4, R5 ನನ್ನ ಪೆನ್ನಲ್ಲಿ ಬರೆದಿರೋ ನೀವು ನೋಡ್ತಾ ಇದ್ದೀರಿ. ಇವಾಗ R1, R2, R3, R4, R5. ಅದೇ ಥರ ಕರೆಂಟನ್ನು ನಾನು ಮಾರ್ಕ್ ಮಾಡ್ತೀನಿ. ಮೈನ್ ಕರೆಂಟ್ ಇದು I ಈ ಕಡೆ ಅಲ್ವಾ. I ಇಲ್ಲಿ ಬಂದಿದ್ದು R1ಗೆ R2ಗೆ ಡಿವೈಡ್ ಆಗುತ್ತೆ, ಅಂದರೆ I1 ಆ ಕಡೆ ಹೋಗುತ್ತೆ, I2 ಈ ಕಡೆ ಬರುತ್ತೆ. ಮತ್ತು ಎರಡು ಒಂದಾಗಿಬಿಟ್ಟು R3 ಒಳಗೆ I ಬರುತ್ತೆ. ಅದೇ ಥರ ಇಲ್ಲಿ ಸ್ಪ್ಲಿಟ್ ಆಗುತ್ತೆ, I4 ಮತ್ತು I5. ಕರೆಕ್ಟಾ? ಸರಿ, I3 ಆ್ಯಂಡ್ I4. I3 ಕರೆಂಟ್ ಥ್ರೂ 12 Ω ಅಲ್ವಾ ಮಕ್ಕಳು. I4 ಕರೆಂಟ್ ಥ್ರೂ 6 Ω ಬರುತ್ತೆ. ಮತ್ತು ಆ್ಯಡ್ ಮಾಡಿಕೊಂಡ್ರೆ ಮತ್ತು I ವ್ಯಾಲ್ಯೂನೂ ಬರುತ್ತೆ. ಆಯಿತಾ? ಅವ್ರು ಕೇಳ್ತಾ ಇರೋದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್. ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, R1, R2 ಎರಡೂ ಪ್ಯಾರಲಲ್, R4, R5 ಎರಡೂ ಪ್ಯಾರಲಲ್, ಮತ್ತು ಅವು ಮೂರು ಸೀರೀಸ್. ಅರ್ಥ ಆಯ್ತಲ್ಲ? ಅಂದರೆ R1 ಆ್ಯಂಡ್ R2 ಪ್ಯಾರಲ್ ಕೊಟ್ಟಾಗ ಏನು ವ್ಯಾಲ್ಯೂ ಬರುತ್ತೋ ಅದು R3ಗೆ ಸೀರೀಸ್ ಇರುತ್ತೆ. ಅದೇ ಸೀರೀಸ್ ಇನ್ನೊಂದು R4, R5ಗೆ ಪ್ಯಾರಲ್ ಕಾಂಬಿನೇಷನ್ ಬರುತ್ತಲ್ಲ, ಅದಕ್ಕೆ ಸೀರೀಸಲ್ಲಿ ಆಗುತ್ತೆ. ಅದನ್ನು ಮ್ಯಾಥಮೆಟಿಕಲ್ ಆಗಿ ಹೆಂಗೆ ಬರಿಬೋದು ಅಂತಂದರೆ ಈ ಥರ ಬರಿಬೋದು ನೋಡಿ. R equivalent is equal to R1 parallel R2 plus R3 plus R4 parallel R5. ಈ ಥರ ಮ್ಯಾಥಮೆಟಿಕಲ್ ಆಗಿ ಬರೆಯೋಕ್ಕೆ ಬರಬೇಕು ನಿಮಗೆ. ಅದು 2 ಇರಲಿ, 3 ಇರಲಿ, 4 ಇರಲಿ. ಇವಾಗ R1, R2 ಮಾತ್ರ 2 ಕೊಟ್ಟಿದ್ದೀನಪ್ಪ, ಇನ್ನೊಂದು ಸೇರಿಸಿದರು, ಅವಾಗ ಇನ್ನೊಂದು ಹಾಕ್ಕೊಳ್ಳಿ ಅಷ್ಟೇ. ಆಯಿತಾ? ಇವಾಗ ನೋಡಿ ಫಾರ್ಮುಲಾ ಹಾಕ್ಕೊತೀನಿ. 2 ಪ್ಯಾರಲ್ ಆಗಿದ್ದಾಗ ನಿಮ್ಗೆ ಗೊತ್ತಿರುತ್ತೆ R1, R2 by R1 plus R2 ಪ್ಲಸ್ ಪ್ಲಸ್ ಯಾಕೆ ಬಂತು? ಸೀರೀಸಲ್ಲಿದೆ R3 ಪ್ಲಸ್ ಅದೇ ಮತ್ತೆ ಸೀರೀಸಲ್ಲಿದೆ. ಮತ್ತು ಇವೆರಡು ಪ್ಯಾರಲಲ್ R4 into R5 by R4 plus R5. ನೆಕ್ಸ್ಟ್ ಸ್ಟೆಪ್ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 4 into 4 by 4 plus 4 ಪ್ಲಸ್ R3ಗೆ 1 ಹಾಕ್ಕೊಳ್ಳಿ ಪ್ಲಸ್ 12 into 6 by 12 plus 6. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ 16 by 8 ಆಗುತ್ತೆ ಪ್ಲಸ್ 1 ಪ್ಲಸ್ 12 into 6 by 18 ಆಗುತ್ತೆ. ನೋಡ್ರೋ ಇಲ್ಲಿ 8 1s 8 2s 16
ಪ್ಲಸ್ 1 ಪ್ಲಸ್ ಇದು ನೋಡಿ, ಇದು ಕ್ಯಾನ್ಸಲ್ 6 1 ಆಯಿತಾ, 6 3 ಆಯಿತು, 3 1 3 4 ಟೈಮ್ಸ್ 12 ಆಗುತ್ತೆ. ಟೋಟಲ್ ಎಷ್ಟಾಯಿತು ನೋಡಿ, 2 ಪ್ಲಸ್ 1 ಪ್ಲಸ್ 4 ಆಯಿತು. ವಾಟ್ ಈಸ್ 2 ಪ್ಲಸ್ 1 ಪ್ಲಸ್ 4? 7 ಓಮ್ ಬಂತು ನೋಡಿ. ಆರ್ ಈಕ್ವಲೆಂಟ್ ಈಸ್ ಈಕ್ವಲ್ ಟು 7 ಓಮ್. ದಟ್ ಈಸ್ ಅ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಅದನ್ನು ಟೋಟಲ್ ರೆಸಿಸ್ಟೆನ್ಸ್ ಅಂದರೂ ಒಂದೇ. ಸರ್ 3 ಇದ್ದಾಗ ಕಷ್ಟ ಆಗುತ್ತಲ್ಲ, ಹೌದು, 3 ಇದ್ದಾಗ ಸಪ್ರೇಟಾಗಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ R1 R2 R3 3 ಪ್ಯಾರಲ್ ಆಗಿರುತ್ತಪ್ಪ, ಅವಾಗ ಏನು ಮಾಡ್ತೀರಾ, ಸಪ್ರೇಟಾಗಿ 1/RP ಮಾಡಿಕೊಂಡು ಆ ಬಂದಿದ್ದನ್ನು RPನಲ್ಲಿ ಹಾಕ್ಕೊಳ್ಳಿ, ಈಸಿ ಆಗುತ್ತೆ. 2 ಇದ್ದಾಗ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಆರ್ ಬಂದು ನೆಕ್ಸ್ಟ್ ಇವಾಗ ಕರೆಂಟಿಂದ ಸರ್ಕ್ಯೂಟ್ ಕೇಳಿದಾರಲ್ಲ, I ಈಸ್ ಈಕ್ವಲ್ ಟು E/R ಎಫೆಕ್ಟಿವ್ ಅಥವಾ R ಈಕ್ವಲೆಂಟ್ ಪ್ಲಸ್ ಮಾಡೋರು, ಅಥವಾ I ಈಸ್ ಈಕ್ವಲ್ ಟು EMF ಎಷ್ಟು 16 ಅಂತ ಕೊಟ್ಟಿದ್ದಾರೆ. ಬೈ ವಾಟ್ ಈಸ್ R ಈಕ್ವಲೆಂಟ್ 7 ಪ್ಲಸ್ 1, 16/8 2 ಆಂಪಿಯರ್. ಸೊ I ಈಸ್ ಈಕ್ವಲ್ ಟು 2 ಆಂಪಿಯರ್. ಇಷ್ಟೇ ಅವ್ರು ಕೇಳಿರೋದು. ವಾಟ್ ಈಸ್ ಅ ಮೈನ್ ಕರೆಂಟ್ ಅಂತ ಕೇಳಿದ್ದಾರೆ ಮಕ್ಕಳು ಅಲ್ವಾ. ನೋಡಿ ಅಷ್ಟೇ ಕೇಳಿದ್ರು ನೋಡಿ, ವಾಟ್ ಈಸ್ ಅ ಟೋಟಲ್ ಕರೆಂಟ್ ಅಂತ. ಅವರೇನು I1 I2 ವಾಟ್ ಈಸ್ ಅ ಕರೆಂಟ್ ಥ್ರೂ ಈಚ್ ಅಂತ ಕೇಳಿಲ್ಲ, ಕೇಳಬಹುದು. ಅವಾಗ ಏನು ಮಾಡ್ತೀರಿ, ಬ್ರಾಂಚ್ ಕರೆಂಟ್ ಯೂಸ್ ಮಾಡ್ಕೊಳ್ಳಿ. ಎರಡೇ ರೆಸಿಸ್ಟೆನ್ಸ್ ಇರೋದು ನೋಡಿ. ಇವಾಗ I ನಾನು ಹೇಳಿದ್ದು ಇಷ್ಟೇ ನೋಡಿ, I ಇಲ್ಲಿ ಬಂದಾಗ I1 ಈ ಕಡೆ I2 ಈ ಕಡೆ ಬಂತು ಅಲ್ಲ ಮಕ್ಕಳ. ಸೊ I1ಗೆ ಏನು ಫಾರ್ಮುಲಾ ಬರೀಬೋದು ನೋಡಿ, I1 ಈಸ್ ಈಕ್ವಲ್ ಟು ಆಯಿತಾ ಮೈನ್ ಕರೆಂಟ್ ಕರೆಕ್ಟಾ ಇಂಟು ಆಪೋಸಿಟ್ ರೆಸಿಸ್ಟೆನ್ಸ್ ಅಂದರೆ R2 ಬೈ ಸಮ್ ಆಫ್ ದ ರೆಸಿಸ್ಟೆನ್ಸಸ್ R1 ಪ್ಲಸ್ R2 ನೋಡಿ. ಈ ಥರ ಅಪ್ಲೈ ಮಾಡ್ಕೋಬೇಕು ಮಕ್ಕಳ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಬಂದುಬಿಡುತ್ತೆ. R3 ಕರೆಂಟ್ ಎಷ್ಟಿರುತ್ತೆ, IA ಇರುತ್ತೆ. ನೆಕ್ಸ್ಟು R4 R5 ಕರೆಂಟ್ ಎಷ್ಟು ಬೇಕು, ಅದೇ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. I3 I4 ಇರುತ್ತಲ್ಲ. ಸೊ I3 ಈಸ್ ಈಕ್ವಲ್ ಟು I ಇಂಟು R5 ಬೈ R4 ಪ್ಲಸ್ R5. ಅದೇ ಥರನೇ I5 ಕೂಡ ಮಾಡ್ಬೋದು. ಓಕೆ ಮಕ್ಕಳ, ಫೈನ್. ಈ ಥರ ನಾವು ಮಾಡಬೇಕು. ಕರೆಕ್ಟ್. ಗುಡ್. ನೆಕ್ಸ್ಟ್ ಪ್ರಾಬ್ಲಮ್. ಫೈನ್ ನೋಡಿ, 6 lead acid type of secondary cells of each of EMF 2 volt and interruptions 0.015 are joined in series to provide a supply to a resistance of 8.5 ohm. Correct? What are the current drawn from the supply and its terminal voltage? ಮಕ್ಕಳ ಇಲ್ಲಿ 6 ಲೆಡ್ ಆಸಿಡ್ ಟೈಪ್ ಸೆಕೆಂಡ್ರಿ ಸೆಲ್ಸ್ ಇದೆ ಅಂದ್ಕೊಳ್ಳಿ. ಲೆಡ್ ಆಸಿಡ್ ಸೆಲ್ಸ್ ಅಂತ ಕರೀತಾರೆ. ಅಂತ ಸೆಲ್ಗೆ ಸಿಂಬಲ್ ಗೊತ್ತಲ್ಲ, ಈ ಥರ ಇಂಥದ್ದು 6 ಇದೆ ಆಯಿತಾ. ಅದನ್ನು ಕೊಟ್ಟಿದ್ದಾರೆ. ಈಚ್ EMF 2 ವೋಲ್ಟು, ಈಚ್ ರೆಸಿಸ್ಟೆನ್ಸು 0.015 ಅವೆಲ್ಲ ಸೀರೀಸಲ್ಲಿ ಹಾಕಿದ್ದಾರೆ. ಗೊತ್ತಾಯಿಲ್ಲ ಅಂದರೆ ಈ ಥರ ಸೀರೀಸ್ ಅಂದರೆ ಈ ಥರ ನೋಡಿ, 1 2 3 4 5 6 ಈ ಥರ ಗೊತ್ತಾಯ್ತು ಮಕ್ಕಳ. ಫೈನ್. ಇವಾಗ ಅದಕ್ಕೆ ನಾವು ಅವ್ರ ಕರೆಂಟು ಕೇಳಿದ್ದಾರೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಕೇಳಿದ್ದಾರೆ. ಸೊ ಹಂಗೆ ಅದು ಮಾಡಬೇಕು ಅಂತಂದರೆ ಎಫೆಕ್ಟಿವ್ EMF ನೋಡ್ಕೋಬೇಕು ತಾನೆ. E ಈಕ್ವಲೆಂಟ್ ಈಸ್ ಈಕ್ವಲ್ ಟು NE ಸೀರೀಸಲ್ಲಿ. N ಅಂದರೆ ಎಷ್ಟು 6 ಕೊಟ್ಟಿದ್ದಾರೆ. 6 ಇಂಟು EMF ಎಷ್ಟು ಈಚು 2, 6 2 12 ವೋಲ್ಟ್ ಅಂದರೆ 12 ವೋಲ್ಟ್ ಬ್ಯಾಟ್ರಿ ಅಂತ. ಅದೇ ಥರ ಇಂಟರ್ರೆಸಿಸ್ಟೆನ್ಸ್ R ಈಕ್ವಿ ಎಷ್ಟು N ಇಂಟು R. N ಅಂದರೆ ಎಷ್ಟು 6 ಇಂಟು 0.015 0.09 ಓಮ್ ಬರುತ್ತೆ. ಸೊ ಕ್ಯಾಪಿಟಲ್ ಈಸ್ ಗಿವನ್ 8.5 ಓಮ್. I ಕ್ವಶನ್ ಮಾರ್ಕ್ V ಕ್ವಶನ್ ಮಾರ್ಕ್. ಐಗೇನು ಫಾರ್ಮುಲಾ ನೋಡಿ, I ಈಸ್ ಈಕ್ವಲ್ ಟು E ಈಕ್ವಲೆಂಟ್ ಬೈ ಕರೆಕ್ಟಾ R ಪ್ಲಸ್ N ಈಕ್ವಲೆಂಟ್. ಅದೆಲ್ಲಿ ಬರೆದಿರೋದು NE ಅಂದರೆ 12 ಬೈ 8.5 ಪ್ಲಸ್ 0.09 ಅಥವಾ I ಈಸ್ ಈಕ್ವಲ್ ಟು 12 ಬೈ 8.59 ಅಥವಾ 1.397 ಆಂಪಿಯರ್ ಅಥವಾ I ಈಸ್ ಈಕ್ವಲ್ ಟು 1.397 ಆಂಪಿಯರ್ ಬರುತ್ತೆ ಮಕ್ಕಳ. ದಿಸ್ ಇಸ್ ದ ಕರೆಂಟ್ ಡ್ರಾನ್ ಫ್ರಮ್ ದಿ ಬ್ಯಾಟರಿ. ಇವಾಗ ಅವ್ರು ಕೇಳ್ತಾ ಇರೋದು ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನಿಮ್ಗೆ ಗೊತ್ತಿದೆ ಮಕ್ಕಳ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ V ಈಸ್ ಈಕ್ವಲ್ ಟು E ಈಕ್ವಲೆಂಟ್ ಮೈನಸ್ I ಇಂಟು R ಈಕ್ವಲೆಂಟ್. ಕರೆಕ್ಟಾ? ಅಥವಾ V ಈಸ್ ಈಕ್ವಲ್ ಟು ವಾಟ್ ಈಸ್ E ಈಕ್ವಲೆಂಟ್ 12 ಮೈನಸ್ I ಎಷ್ಟು 1.397 ಇಂಟು ವಾಟ್ ಈಸ್ R ಈಕ್ವಲೆಂಟ್ 0.09. ಸೊ 12 ಮೈನಸ್ ಎರಡು ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ 0.13 ಬರುತ್ತೆ. ಆರ್ 12 ಮೈನಸ್ 0.13 ಈಸ್ 11.8 ವೋಲ್ಟ್. ಸಿ ದಿಸ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಮಕ್ಕಳ ನೋಡಿ, ಯಾವ 5 ಮಾರ್ಕ್ಸ್ ಲೆಕ್ಕ ಇದು. ಈ ಥರ ನಿಮಗೆ ನಾನು ಹೇಳ್ತಿರೋದು ಕಾನ್ಸೆಪ್ಟ್ಸ್ ಅಷ್ಟೇ. ಇದೇ ಲೆಕ್ಕ ಹಿಂಗೆ ಕೇಳ್ತಾರೆ, ಇದೇ ವ್ಯಾಲ್ಯೂಸ್ ಕೊಡ್ತಾರೆ ಅಂತ ಅನ್ಕೋಬೇಡಿ. ಇಷ್ಟು ನೋಡಿಕೊಂಡ್ರೆ ಅಟ್ಲೀಸ್ಟ್ ಮಿನಿಮಮ್ ನಾಲೆಡ್ಜ್ ಒಂದು ಬರುತ್ತೆ ನಿಮಗೆ. ನಾನು ಮಾಡ್ಬೋದು, ನಾನು ಮಾಡಬಲ್ಲೆ ಅಂತ ಬರುತ್ತೆ ಮಕ್ಕಳ. ಆಯಿತಾ? ಅದಕ್ಕೆ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಫೈನ್. ಇನ್ನೊಂದು ಲೆಕ್ಕ ನೋಡೋಣ. ಎ ವೈರ್ ಆಫ್ ಲೆಂತ್ ನೋಡಿ, ಎ ವೈರ್ ಆಫ್ ಲೆಂತ್ 2 ಮೀಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 0.5 millimeter square and resistivity 1.5 in 10 power minus 6 ohm meter is connected in series with a cell of EMF 4 volt. If current through the wire is 0.5 ampere, calculate sub-question A the internal resistance of cell and sub-question B the rate of energy dissipated by the wire.
ನೋಡಿ ಮಕ್ಕಳು, ಇಲ್ಲಿ ಡೈರೆಕ್ಟಾಗಿ ರೆಸಿಸ್ಟೆನ್ಸು ಕೊಟ್ಟಿಲ್ಲ. ಕರೆಕ್ಟಾ? ನೋಡಿ, ಲೆಂತ್ ಕೊಟ್ಟಿದ್ದಾರೆ ವೈರ್ದು, ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಇಷ್ಟು ಡೇಟಾ ಇದ್ದರೆ ನಾವು ಕ್ಯಾಪ್ಯುಲರ್ ಮಾಡ್ಕೋಬೋದು. ಕ್ಯಾಪ್ಯುಲರ್ ಮಾಡಿದ್ಮೇಲೆ ಕರೆಂಟ್ ಕೊಟ್ಟಿದ್ದಾರೆ. ಸೊ ಓಮ್ಸ್ ಲಾ ಅಪ್ಲೈ ಟು ಸರ್ಕ್ಯೂಟ್ ಮಾಡಿಕೊಂಡ್ರೆ ನಿಮಗೆ ಇಂಟರ್ವಲೇಷನ್ಸ್ ಬಂದ್ಬಿಡುತ್ತೆ. ಮತ್ತು ರೇಟ್ ಆಫ್ ಎನರ್ಜಿ ಡಿಸಿಪೇಟೆಡ್ ಅಂದರೆ ಏನು? ದ ಎನರ್ಜಿ ಸ್ಪೆಂಟ್ ಪರ್ ಸೆಕೆಂಡ್ ಅಂತ, ಅಂದರೆ ವರ್ಕ್ ಅಂತ. ಸಾರಿ, ದಟ್ ಈಸ್ ನಥಿಂಗ್ ಬಟ್ ವರ್ಕ್ ಬೈ ಟೈಮ್, ಪವರ್ ಪವರ್ ಡಿಸಿಪೇಟೆಡ್ ಈಸ್ ಕ್ವಶನ್ ಮಾರ್ಕ್ ಅಲ್ಲಿ ಅಲ್ವಾ? ಸೊ ಹಂಗಿದ್ರೆ ಡೇಟಾ ಬರೆಯೋಣ. ಲೆಂತ್ ಈಸ್ ಗಿವನ್ 2 ಮೀಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನೋಡಿ ಇಲ್ಲಿ ಮಕ್ಕಳ ಸುಮಾರು ನಾನು ಒತ್ತಿ ಹೇಳ್ತೀನಿ ನೋಡಿ, ಇಲ್ಲೇ ನೀವು ತಪ್ಪು ಮಾಡ್ತೀರಾ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 0.5 ಮಿಲಿಮೀಟರ್ ಸ್ಕ್ವೇರ್ ಅಂತ ಬರೀತೀರಾ. ನೀವೇನು ತಪ್ಪು ಮಾಡ್ತೀರಾ ಅಂತ ಮಕ್ಕಳ ನೋಡಿ, ನೀವು ಬರೆಯುವಾಗ ಡೇಟಾ 0.5 ಮಿಲಿಮೀಟರ್ ಸ್ಕ್ವೇರ್ ಅಂತ ಇರುತ್ತೆ. ನಾವು ಹೇಳಿರ್ತೀವಿ ನಾವು ಮಿಲಿಮೀಟರ್, ಕಿಲೋಮೀಟರ್, ಸೆಂಟಿಮೀಟರ್ ಇದನ್ನು ಮೀಟ್ರ್ ಮಾಡ್ಕೊಳ್ಳಿ ಅಂತ. ನೀವೇನು ಮಾಡ್ತೀರಿ? ಮಿಲಿಮೀಟರ್ ಸ್ಕ್ವೇರ್ ಅಂತಿದ್ದಲ್ಲ, ಮಿಲಿ ಅಂದರೆ ಏನು? 10⁻³ ಅಂತ ಹಾಕೊತೀರಿ, ಮತ್ತು ಮೀಟರ್ ಸ್ಕ್ವೇರ್ ಹಾಕೊಂಡ್ಬಿಡ್ತೀರಿ. ಕರೆಕ್ಟ್ ಆಯ್ತಲ್ಲ ಸರ್? 10⁻³ ಮೀಟರ್ ಸ್ಕ್ವೇರ್ ಬಂತಲ್ಲ ಸರ್ ಅಂತ ನೀವು ವಾದ ಮಾಡ್ತೀರಿ. ರಾಂಗ್ ಅದು. ಅಲ್ಲಿ ತಪ್ಪಾಯಿತು ಅಂದರೆ ಮಿಕ್ಕಿದ್ದೆಲ್ಲ ರಾಂಗ್ ಆಗಿಬಿಡುತ್ತೆ. ಅವಾಗ ಬರೀ 1 ಮಾರ್ಕ್ ಫಾರ್ಮುಲಾಗೆ ಮಾತ್ರ ಕೊಡ್ತಾರೆ, ಮಿಕ್ಕಿದ್ದು 4 ಮಾರ್ಕ್ ಕಟ್ ಆಗಿಬಿಡ್ತದೆ. ತುಂಬ ಕೇರ್ಫುಲ್ ಆಗಿರಬೇಕು. ನೋಡಿ ಏನಪ್ಪ ಅದು ಅಂತಂದರೆ 0.5 ಮಿಲಿಮೀಟರ್ ಸ್ಕ್ವೇರ್ ಇರೋದು ಅಂದರೆ ಈ ಥರ 0.5 ಇಂಟು ಮಿಲಿ ಅಂದರೆ 10⁻³ ಮೀಟರ್ ಹೋಲ್ ಸ್ಕ್ವೇರ್, ಅದು 10⁻³ ಮೀಟರ್ ಹೋಲ್ ಸ್ಕ್ವೇರ್. ಅಥವಾ 0.5 10⁻³ ಹೋಲ್ ಸ್ಕ್ವೇರ್ ಅಂದರೆ ಎಷ್ಟಾಯಿತು? 10⁻⁻6 ಮತ್ತು m ಸ್ಕ್ವೇರ್ ನೋಡಿ, ಅಂದರೆ 0.5 ಇಂಟು 10⁻⁻6 ಮೀಟರ್ ಸ್ಕ್ವೇರ್ ಈಸ್ ಅ ಕರೆಕ್ಟ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಅಂದರೆ ಏರಿಯಾ ಮಿಲಿಮೀಟರ್ ಸ್ಕ್ವೇರ್ನ ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡಬೇಕು ಅಂದರೆ ಈ ಥರ ಮಟ್ಟ. ಅಥವಾ ಡೈರೆಕ್ಟಾಗಿ ನಿಮಗೆ ಅರ್ಥ ಆಗಿದೆ ಅಂತಂದರೆ ಡೈರೆಕ್ಟಾಗಿ 10⁻⁻6 ಮೀಟರ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ನೋಡಿ ಈ ಥರ ಆ ಥರ ಬರೀಕೊಡ್ದು. ಯಾವ ಥರ ಬರೀಕೊಡ್ದು ಹೇಳಿದ್ನಲ್ಲ? ಸೊ ನೋಡಿ ಈ ಥರ ಬರೀಕೊಡ್ದು 0.5 ಇಂಟು 10⁻³ ಮೀಟರ್ ಸ್ಕ್ವೇರ್ ಅಂತ ಬರೀಕೊಡ್ದು ಮಕ್ಕಳು. ರಾಂಗ್ ಇದು. ಓಕೆ, ರೈಟ್. ಓಕೆ, resistivity is given, EMF is given, I value is given, smaller question mark, power question mark. ನೋಡಿ ಈ ವೈರ್ ಇದೆ, ಆರ್ ಅಂದರೆ ವೈರೇ, ಅದು ಸೆಲ್ ಕೊಟ್ಟಿದ್ದೀನಿ. ಸೊ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ ಆರ್ಗೆ. ಆರ್ ನೇರವಾಗಿ ಕೊಟ್ಟಿಲ್ಲ, ಡೈರೆಕ್ಟಾಗಿ ಕೊಟ್ಟಿಲ್ಲ ಆರ್ ವ್ಯಾಲ್ಯೂ, ನಾವು ಮಾಡ್ಕೋಬೇಕು. ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ರೋ ಈಸ್ ಗಿವನ್, ಎಲ್ ವ್ಯಾಲ್ಯೂ ಈಸ್ ಗಿವನ್, ಎ ವ್ಯಾಲ್ಯೂ ಈಸ್ ಗಿವನ್. ಸಮ್ಟೈಮ್ಸ್ ರೋ ವ್ಯಾಲ್ಯೂ ಮೈಕ್ರೋ ಓಮ್ ಮೀಟರ್ ಅಂತ ಕೊಟ್ಟಿರ್ತಾರೆ. ಮೈಕ್ರೋ ಅಂದರೆ 10⁻⁻6 ಅಂತ ಹಾಕ್ಕೋಬೇಕು ಮಕ್ಕಳ. ಇಲ್ಲೇನೋ ಪವರ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ ಫೈನ್, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. 10⁻⁻6 10⁻⁻6 ಕ್ಯಾನ್ಸಲೇಷನ್ ಆಗಿಬಿಡುತ್ತೆ. ಆವಾಗ 6 ಓಮ್ ಬರುತ್ತೆ. ಆರ್ ಈಸ್ ಈಕ್ವಲ್ ಟು 6 ಓಮ್. ಸೊ ದಿಸ್ ಈಸ್ ಅ ರೆಸಿಸ್ಟೆನ್ಸ್ ಆಫ್ ದಿ ವೈರ್, ಗಿವನ್ ವೈರ್. ಆ ವೈರನ್ನು ಒಂದು ಸೆಲ್ಗೆ ಕೊಟ್ಟಿದ್ದೀನಿ. ಹಾಗಿದ್ರೆ ವಾಟ್ ಇಸ್ ಅ ಕರೆಂಟ್ ರನ್ ಫ್ರಮ್ ಸೆಲ್? ಐ ಈಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್. ಇವಾಗ ಲೆಕ್ಕದಲ್ಲಿ ಐ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಮಕ್ಕಳು. ಐಗೆ 0.5 ಈಸ್ ಈಕ್ವಲ್ ಟು ಇ ಎಮ್ ಎಫ್ ಈಸ್ ಗಿವನ್ 4/6. 6 ಅಂದರೆ ಏನು? ರೆಸಿಸ್ಟೆನ್ಸ್ ಆಫ್ ವೈರ್ ಪ್ಲಸ್ ಸ್ಮಾಲ್ ಆರ್. ಓಕೆ ಮಕ್ಕಳು, ಫೈನ್. ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6 ಪ್ಲಸ್ ಆರ್ ಈಸ್ ಈಕ್ವಲ್ ಟು 4/0.5 ಈಸ್ ಈಕ್ವಲ್ ಟು 8. ಅಂದರೆ ನಮಗೆ ಆರ್ ವ್ಯಾಲ್ಯೂ ಬೇಕು. ಆರ್ ಈಸ್ ಈಕ್ವಲ್ ಟು 8 - 6. ಅರ್ಥವಾ? ಕರೆಕ್ಟ್ ತಾನೆ? 8 - 6 ಅಂದರೆ 2. ಅಂದರೆ ಆರ್ ಈಸ್ ಈಕ್ವಲ್ ಟು 2 ಓಮ್. ಯಾಕಂದರೆ ಸ್ಮಾಲರ್ ಅಂತಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್, ಯೂನಿಟ್ ಈಸ್ ಓಮ್, 2 ಓಮ್. ನೋಡಿ ಮಕ್ಕಳು, ಇದು ಸಬ್ ಕೇಸ್ ಎ. ಇನ್ನು ಎನರ್ಜಿ ಸ್ಪೆಂಟ್ ಅಲ್ವಾ ಪರ್ ಸೆಕೆಂಡ್ ಅಂತಂದರೆ ಪವರ್, ಅದು ಪವರ್ ಡಿಸಿಪೇಟೆಡ್. ಪಿ ಈಸ್ ಈಕ್ವಲ್ ಟು I² ಇಂಟು ಆರ್ ಫಾರ್ಮುಲಾ. ನೋಡಿ, ಪಿ ಈಸ್ ಈಕ್ವಲ್ ಟು I² ಆರ್ ಫಾರ್ಮುಲಾ. ಸೊ ಐ ವ್ಯಾಲ್ಯೂ ಕೊಟ್ಟಿದ್ದೀನಿ. ಐ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ 0.5 ಸ್ಕ್ವೇರ್ ಇಂಟು ವಾಟ್ ಈಸ್ ರೆಸಿಸ್ಟೆನ್ಸ್ ಆಫ್ ದಿ ವೈರ್ 6 ಅಂತ. ಸೊ 0.5 ಸ್ಕ್ವೇರ್ ಇಂಟು 6 ಮಲ್ಟಿಪ್ಲೈ ಮಾಡಿಕೊಂಡ್ರೆ 0.5 ಇಂಟು 0.5 ಇಂಟು 6 ಮಲ್ಟಿಪ್ಲೈ ಮಾಡಿ ಆವಾಗ 1.5 ಜೌಲ್ ಪರ್ ಸೆಕೆಂಡ್ ಬರುತ್ತೆ. ಸೊ ಪವರ್ಗೆ ಜೌಲ್ ಪರ್ ಸೆಕೆಂಡ್ ಅಂದರೂ ಅಷ್ಟೇ, ಅಥವಾ ವ್ಯಾಟ್ ಅಂದರೂ ಒಂದೇ. ಮಕ್ಕಳ ಹೋಪ್ ಯು ಅಂಡರ್ಸ್ಟುಡ್. ಅರ್ಥವಾಯ್ತಲ್ಲ? ಇದನ್ನು ನಿಮಗೆ 5 ಮಾರ್ಕ್ಸಲ್ಲಿ ಕೇಳ್ತಾ ಇರ್ತಾರೆ ಮಕ್ಕಳ. ನೋಡಿ, ಈ ಸೋಫಾರ್ ಎಷ್ಟು ಲೆಕ್ಕಗಳು ಮಾಡಿಸಿದ್ದೀನೋ ಎಲ್ಲನೂ ಕೂಡ ಡಿಫ್ರೆಂಟ್ ಐಡಿಯಾಸ್ ಬರ್ತಾ ಇರುತ್ತೆ, ಆಯಿತಾ? ಬಟ್ ಬೇಸಿಕಲಿ ಎಲ್ಲ ಕಡೆ ರಿಪೀಟ್ ಆಗಿದೆಯಾ? ಕೆಲವೊಂದು ಕಾನ್ಸೆಪ್ಟ್ಸು ಲೆಕ್ಕ ಬೇರೆ ಬೇರೆ ಇರ್ಬೋದು, ಕೆಲವೊಂದು ಕಾನ್ಸೆಪ್ಟ್ಸು ಸೇಮ್ ಇರುತ್ತೆ. ಇವಾಗ ನೋಡಿ ಇನ್ನೊಂದು ಲೆಕ್ಕ ಇಲ್ಲಿ ನೋಡಿ. ಇನ್ ದ ಗಿವನ್ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಯಾಲ್ಕುಲೇಟ್ ದ ಮೈನ್ ಕರೆಂಟ್ ಥ್ರೂ ಸರ್ಕ್ಯೂಟ್ ಆ್ಯಂಡ್ ಆಲ್ಸೋ ಕರೆಂಟ್ ಥ್ರೂ 9 ಓಮ್ ರೆಸಿಸ್ಟರ್. ಮಕ್ಕಳ ನೋಡ್ಕೊಳ್ಳಿ ಸರಿಯಾಗಿ. ನೋಡಿ ಇದು ಈ ಥರ ಇದೆ. ಕ್ಯಾಲ್ಕುಲೇಟ್ ದ ಮೈನ್ ಕರೆಂಟ್ ಥ್ರೂ ಸರ್ಕ್ಯೂಟ್ ಆ್ಯಂಡ್ ಮೈನ್ ಕರೆಂಟು ಮಾಡಬೇಕು ಆ್ಯಂಡ್ ಆಲ್ಸೋ ಕರೆಂಟ್ ಥ್ರೂ 9 ಓಮ್ ರೆಸಿಸ್ಟರು ಮಾಡಬೇಕು. ಕರೆಕ್ಟಾ ಮಕ್ಕಳ? ಅವರು ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. 3 ಓಮ್ 3 ಓಮ್ 6 ಓಮ್ 6 ಓಮ್ 9 ಓಮ್ ಅಂತ ಕೊಟ್ಟಿದ್ದಾರೆ. ಇ ಎಮ್ ಎಫ್ ಕೊಟ್ಟಿದ್ದಾರೆ, ಇಂಟರ್ಲೇಷನ್ಸು ಕೊಟ್ಟಿದ್ದಾರೆ.
ಅಲ್ವಾ. ಇವಾಗ ಡೈರೆಕ್ಟಾಗಿ ಮೈನ್ ಕರೆಂಟ್ ಮಾಡೋಕ್ಕಾಗಲ್ಲ. ಮೈನ್ ಕರೆಂಟ್ ಅಂದರೆ ಯಾವುದಪ್ಪ ಅಂತಂದರೆ ಇದು ಮೈನ್ ಕರೆಂಟ್ ನೋಡಿ, ಇದು ಮೈನ್ ಕರೆಂಟ್ ಐ, ಕರೆಕ್ಟಾ. ಸೊ ಏನಾಗುತ್ತೆ, ಇದು I1 ಅಂತ ಇಟ್ಕೊಳ್ಳಿ ನೋಡಿ. ಬೇಕಾದರೆ ಒಂದು ಬ್ರಾಂಚ್ ಕರೆಂಟ್ I1 I2 I3 ನೋಡಿ. ಇದು I1 ಅಂತ ಇಟ್ಕೊಳ್ಳಿ, ಇದು I2 ಅಂತ ಇಟ್ಕೊಳ್ಳಿ, ಇದು I3 ಅಂತ ಇಟ್ಕೊಳ್ಳಿ ಮಕ್ಕಳು. ಅವರು ಏನು ಕೇಳಿದ್ದಾರೆ, ಐ ವ್ಯಾಲ್ಯೂ ಕೇಳಿದ್ದಾರೆ. ಕರೆಂಟ್ ಥ್ರೂ 9 ಓಮ್ ಅಂದರೆ I3 ವ್ಯಾಲ್ಯೂ ಕೇಳಿದ್ದಾರೆ. I1 ಕೇಳಲಿಲ್ಲ, I2 ಕೇಳಿಲ್ಲ. ಕೇಳಿದರೆ ಮಾಡ್ಬೋದು, ಸೇಮ್ ಒಂದೇ ಲೈನ್, ಒಂದು ಎಕ್ಸ್ಟ್ರಾ ಅಷ್ಟೇ. ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಥ್ರೂ ಆಲ್ ಬ್ರಾಂಚಸ್ ಅಂತ ಕೇಳ್ಬೋದು ಇದೇ ಲೆಕ್ಕದಲ್ಲಿ. ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ಆಲ್ ಬ್ರಾಂಚಸ್ ಅಂದರೆ I1 ಕ್ವಶನ್ ಮಾರ್ಕ್, I2 ಕ್ವಶನ್ ಮಾರ್ಕ್, I3 ಕ್ವಶನ್ ಮಾರ್ಕ್. ಫಸ್ಟ್ ಯಾವ ಥರ ಮಾಡಬೇಕು, ಪ್ರತಿಯೊಂದು ಲೆಕ್ಕದಲ್ಲೂ ಕೂಡ ಮಕ್ಕಳ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಚಾಪ್ಟ್ರಲ್ಲಿ ಈ ಥರ ನೆಟ್ವರ್ಕ್ಸ್ ಕೊಟ್ಟರೆ ಫಸ್ಟ್ ನಿಮ್ಗೆ ಐಡಿಯಾ ಬರಬೇಕಾರೋದು ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಮಾಡ್ಕೋಬೇಕು. ಏನಾಗಿದೆ ಇಲ್ಲಿ ನಾನು ನೇಮಿಂಗ್ ಮಾಡ್ಕೊಳ್ಳಿ, R1 R2 R3 R4 R5 ನಾನು ನೇಮಿಂಗ್ ಮಾಡಿದ್ದೀನಿ. ಡಯಾಗ್ರಾಮಲ್ಲಿ ನೋಡ್ತಾ ಇದ್ದೀರಿ ನೀವು, ಆಯಿತಾ. ಹೆಂಗಿದೆ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಸೆಲ್ ಬಿಟ್ಟು ಹೊರಗಡೆ ಎಷ್ಟಿದೆ ಟೋಟಲ್ ರೆಸಿಸ್ಟೆನ್ಸ್. ಸೀರೀಸ್ ಇದ್ದರೆ ಸೀರೀಸ್ ಫಾರ್ಮುಲಾ, ಪ್ಯಾರಲ್ ಆಗಿದ್ದರೆ ಪ್ಯಾರಲ್ ಫಾರ್ಮುಲಾ. ನೋಡಿ ಇವಾಗ R1 R2 ಯಾವ ಥರ ಇದೆ, ಸೀರೀಸ್ ಆ್ಯಡ್ ಮಾಡ್ಬೋದು, R1 + R2. ಬಂದಿದ್ದು R3 R4ಗೆ ಪ್ಯಾರಲ್ ಆಗಿದೆ ನೋಡಿ, R3 + R4. ಬಂದಿದ್ದು ಪ್ಯಾರಲ್ ಆಗಿದೆ ಯಾವುದಕ್ಕೆ, 9 ಓಮ್ಗೆ R5. ಅರ್ಥವಾಯ್ತಲ್ಲ. ಅಂದರೆ ನೋಡಿ ಅದನ್ನು ನಿಮಗೆ ಮ್ಯಾಥಮೆಟಿಕಲ್ ಆಗಿ ಹೆಂಗೆ ಬರಿಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ಥರ ನೋಡ್ರು, ಈ ಥರ R ಈಕ್ವಲೆಂಟ್ ಈಸ್ ಈಕ್ವಲ್ ಟು R1 + R2. ಯಾಕೆ ಪ್ಲಸ್ ಯೂಸ್ ಮಾಡಿದೆ, ಅವೆರಡು ಸೀರೀಸಲ್ಲಿದೆ ಅಂತ. ಮತ್ತು ಪ್ಯಾರಲ್ ಯಾಕೆ ಯೂಸ್ ಮಾಡ್ಕೊಂಡ್ರೆ ಪ್ಯಾರಲ್ ಕಾಂಬಿನೇಷನ್ ಆಗಿದೆ ಅದು. ಯಾವುದಕ್ಕೆ, R3 + R4. ಯಾಕೆ R3 + R4 ಯೂಸ್ ಮಾಡ್ಕೊಂಡೆ, ಬಿಕಾಸ್ R3 R4 ಸೀರೀಸಲ್ಲಿದೆ. ಮತ್ತು ಅದು ಎಗೇನ್ ಪ್ಯಾರಲ್ ಟು ಯಾವುದಕ್ಕಿದೆ, R5ಗಿದೆ. R5 ಬ್ರಾಂಚಲ್ಲಿ ಒಂದೇ ಇರೋದು, R5 ಒಂದೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3 + 3 ಪ್ಯಾರಲ್ 6 + 6 ಪ್ಯಾರಲ್ 9. ಕರೆಕ್ಟಾ ಮಕ್ಕಳ. 3 + 3 ಎಷ್ಟಾಯಿತು, 6 ಪ್ಯಾರಲ್ 12 ಪ್ಯಾರಲ್ 9 ಆಯಿತು ಮಕ್ಕಳ. ಈ ಮೂರು ಪ್ಯಾರಲ್ ಇರೋದ್ರಿಂದ ಅರ್ಥವಾಯ್ತಾ, ನಿಮ್ಗೆ ಈಸಿ ಮಾಡಲಿಕ್ಕೆ. ಎರಡು ಇದ್ದಿದ್ರೆ ಡೈರೆಕ್ಟಾಗಿ ಹೇಳ್ತಿದ್ದೆ R1 R2 / R1 + R2 ಅಂತ. ಬಟ್ ಮೂರು ಇರೋದ್ರಿಂದ ಫಾರ್ಮುಲಾ ಚೇಂಜ್ ಆಗುತ್ತೆ ನೋಡಿ. ದಿಸ್ ಈಸ್ ಆರ್ ಈಕ್ವಿವಲೆಂಟ್ 6 ಪ್ಯಾರಲ್ 12 ಪ್ಯಾರಲ್ 9. ಡೈರೆಕ್ಟಾಗಿ ಹೆಂಗೆ ಬರುತ್ತೆ ಫಾರ್ಮುಲಾ ಅಂತಂದರೆ ಇದು 1/R ಈಕ್ವಲೆಂಟ್ ಈಸ್ ಈಕ್ವಲ್ ಟು 1/6 + 1/12 + 1/9. ಕರೆಕ್ಟಾ ಮಕ್ಕಳ. ಇದು ಸೊ ಇದನ್ನು ಹಾಕ್ಕೊಳ್ಳಿ ನೋಡಿ. ಇವಾಗ ಆ 1/R ಈಕ್ವಲೆಂಟ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ತಗೊಳ್ಳಿ. 6ಗೆ 12ಗೆ 9ಗೆ ಎಲ್ ಸಿ ಎಮ್ ಎಷ್ಟು, 36. ಎಷ್ಟಾಗುತ್ತೆ ಅವಾಗ ನೋಡಿ, 6 6 6 36 ಪ್ಲಸ್ 12 ಇದೆ, 12 3 ಆಯಿತು, 9 ಇದೆ, 9 4 ಬರುತ್ತೆ. 6 + 3 + 4 ಎಷ್ಟಾಯಿತು, 13/30. ಇದೇನಿದು 1/R ಈಕ್ವಲೆಂಟ್. ನೆನ್ಪಿಟ್ಕೊಳ್ಳಿ ಮಕ್ಕಳ, ಆಲ್ರೆಡಿ ಆವಾಗಲೇ ಹೇಳಿದ್ದೀನಿ ಇದು 1/R ಈಕ್ವಲೆಂಟ್. ಆರ್ ಈಕ್ವಲೆಂಟ್ ಅಲ್ಲ. ಏನು ಮಾಡ್ಬೇಕು ನಾವು ಇವಾಗ, ರೆಸಿಪ್ರೋಕಲ್ ತೊಗೊಳ್ಬೇಕು. ಅಂದರೆ R ಈಕ್ವಲೆಂಟ್ ಈಸ್ ಈಕ್ವಲ್ ಟು 36/13. ಉಲ್ಟಾ ಮಾಡ್ಕೊಳ್ಳಿ, ಡಿವೈಡ್ ಮಾಡಿ, 2.77 ಓಮ್ ಬರುತ್ತೆ. ದಟ್ ಈಸ್ ಅ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮಕ್ಕಳ. ಸೊ ಡೈರೆಕ್ಟಾಗಿ ಮೈನ್ ಕರೆಂಟ್ ಮಾಡೋಕ್ಕಿಂತ ಮುಂಚೆ ಇದು ಮಾಡಲೇಬೇಕು, ಇಲ್ಲಾಂದರೆ ಮೈನ್ ಕರೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ, ಫೈನ್. ಇವಾಗ ಮೈನ್ ಕರೆಂಟ್ ಈಸ್ ಈಕ್ವಲ್ ಟು I ಈಸ್ ಈಕ್ವಲ್ ಏನು ಫಾರ್ಮುಲಾ, E/R ಈಕ್ವಲೆಂಟ್ + ಸ್ಮಾಲ್ r. ಅಥವಾ I ಈಸ್ ಈಕ್ವಲ್ ಟು ವಾಟ್ ಈಸ್ ಈಕ್ವಲೆಂಟ್, ವಾಟ್ ಈಸ್ EMF ಕೊಟ್ಟಿದ್ದೀನಿ ಅಲ್ಲಿ 3 ಬೈ ವಾಟ್ ಈಸ್ R ಈಕ್ವಲೆಂಟ್ 2.77. ಕರೆಕ್ಟಾ ನೋಡಿ. ಇದು R ಈಕ್ವಲೆಂಟ್ ಈಸ್ 2.77 ಅಂತ ಕೊಟ್ಟಿದ್ದೀವಿ ನೋಡಿ. 2.77 + 0.24 ಹಾಕ್ಕೊಳ್ಳಿ ವ್ಯಾಲ್ಯೂ. 3/0.3.02. ಕರೆಕ್ಟಾ ಮಕ್ಕಳ. ಆ್ಯಡ್ ಮಾಡಿ 2.77 + 0.24 ಆ್ಯಡ್ ಮಾಡಿಕೊಂಡಾಗ ಸೊ ಯು ವಿಲ್ ಗೆಟ್ ದಿಸ್ ಆನ್ಸರ್. ಆವಾಗ ಡಿವೈಡ್ ಮಾಡಿ 0.99 ಆಂಪಿಯರ್ ಬರುತ್ತೆ. ಆರ್ ಐ ವ್ಯಾಲ್ಯೂ ಈಸ್ ಈಕ್ವಲ್ ಟು 0.99 ಆಂಪಿಯರ್. ಇದು ಕರೆಂಟ್ ಡ್ರಾನ್ ಫ್ರಮ್ ಬ್ಯಾಟರಿ, ಕರೆಂಟ್ ಡ್ರಾನ್ ಫ್ರಮ್ ಸೆಲ್ ಅಂತ ಅನ್ಕೋಬೋದು. ಇವಾಗ ವಾಟ್ ಈಸ್ ದ ಕರೆಂಟ್ ಥ್ರೂ ಈಚ್ ಬ್ರಾಂಚ್, ಅಥವಾ ವಾಟ್ ಈಸ್ ದ ಕರೆಂಟ್ ಥ್ರೂ 9 ಓಮ್ ಅಂತ ಕೇಳಿದಾರಲ್ಲ, ಆವಾಗ ಆಲ್ರೆಡಿ ನಿಮ್ಮ ಕಾನ್ಸೆಪ್ಟ್ ಹೇಳಿದ್ದೀನಿ. ಸೊ ಮೋರ್ ದ್ಯಾನ್, ಫಾರ್ ಎಕ್ಸಾಂಪಲ್ ಎರಡೇ ರೆಸಿಸ್ಟೆನ್ಸ್ಗಳಿದ್ದರೆ ಬ್ರಾಂಚ್ ಕರೆಂಟ್ ಮೆಥಡ್ ಅಂದರೆ ಏನು, ಬ್ರಾಂಚ್ ಕರೆಂಟ್ ಈಕ್ವಲ್ಸ್ ಮೈನ್ ಕರೆಂಟ್ ಇಂಟು ಆಪೋಸಿಟ್ ರೆಸಿಸ್ಟೆನ್ಸ್ ಬೈ ಸಮ್ ಆಫ್ ದ ರೆಸಿಸ್ಟೆನ್ಸಸ್. ಯಾವಾಗ ಓನ್ಲಿ 2 ರೆಸಿಸ್ಟೆನ್ಸ್ ಪ್ಯಾರಲ್ ಆಗಿದ್ದಾಗ. ಮೋರ್ ದ್ಯಾನ್ 2 ಇದ್ದರೆ ಇನ್ನೊಂದು ಹೇಳಿದ್ದೀನಿ ನಿಮಗೆ, ಹೇಳ್ಕೊಡ್ತೀನಿ ಏನು, ಪ್ಯಾರಲ್ ಕಾಂಬಿನೇಷನಲ್ಲಿ PD ಮಾಡ್ಕೊಳ್ಳಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಮಾಡ್ಕೊಳ್ಳಿ ಅಂತ. ಅದನ್ನೇ ಇವಾಗ ಮಾಡ್ತೀನಿ ನೋಡಿ. PD ಅಕ್ರಾಸ್ ಪ್ಯಾರಲ್ ಕಾಂಬಿನೇಷನ್ ಏನು ಫಾರ್ಮುಲಾ, V ಈಸ್ ಈಕ್ವಲ್ ಟು I ಇಂಟು R ಈಕ್ವಲೆಂಟ್ ಅಲ್ವಾ. ಐ ವ್ಯಾಲ್ಯೂ ಬಂದಿದೆ 0.99 ಇಂಟು ವಾಟ್ ಈಸ್ R ಈಕ್ವಲೆಂಟ್ 2.78. ಕರೆಕ್ಟಾ. ಓಕೆ, 2.77 2.78 ಇರಲಿ. ಸೊ ಮಲ್ಟಿಪ್ಲೈ ಮಾಡಿ, ಆವಾಗ 2.75 ವೋಲ್ಟ್ ಅಂತ ಬರುತ್ತೆ ಮಕ್ಕಳ. ದಟ್ ಈಸ್ ಅ PD ಅಕ್ರಾಸ್ ಪ್ಯಾರಲಲ್ ಕಾಂಬಿನೇಷನ್.
ಓಕೆ ಮಕ್ಕಳ, ಇವಾಗ ಅವು 3 ಬ್ರಾಂಚ್ಗಳು ಯಾವ ಥರ ಇದೆ, ಪ್ಯಾರಲ್ ಆಗಿದೆಯಾ? ಇನ್ ಪ್ಯಾರಲ್ ಪಿ ಡಿ ಸೇಮ್ ತಾನೆ. ಅಂದರೆ ಹೆಂಗೆ ಬರೀಬೋದು? ವಿ ಈಸ್ ಈಕ್ವಲ್ ಟು I1R1 ಈಕ್ವಲ್ಸ್ I2R2 ಈಕ್ವಲ್ಸ್ I3 ಇಂಟು R3 ಬರೀಬೋದು ಮಕ್ಕಳ. ವಿ ಈಸ್ ಈಕ್ವಲ್ ಟು I1R1 ಈಸ್ ಈಕ್ವಲ್ ಟು I2R2 ಈಸ್ ಈಕ್ವಲ್ I3 ಇಂಟು R3. ಇಲ್ಲಿ R1 ಅಂತಂದರೆ ನೆನ್ಪಿಟ್ಕೊಳ್ಳಿ ಮಕ್ಕಳ, ಮತ್ತು ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ ನೀವು. R1 ಅಂದರೆ ಬರೀ 3 ಅಲ್ಲ, 3 + 3 ಅರ್ಥವಾಯ್ತಲ್ಲ. ನಾನಿಲ್ಲಿ ನೋಡಿ, ಇಲ್ಲಿ ಏನು ಬರೆದಿ, I1 ಇಂಟು R1 ಬರೆದಿನಲ್ಲ. ಸೊ I1 ಇಂಟು R1 ಬದಲಿಗೆ ನೀವು ಏನು ಬರಿಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ಕನ್ಫ್ಯೂಷನ್ ಆಗಿ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ಈ ಥರ ನೋಡಿ, ಈ ಥರ ಬರಿಬೋದು. ಇಲ್ಲಿ ಬರಿತೀನಿ ನೋಡಿ ಮಕ್ಕಳ. ಇವಾಗ ನೋಡಿ, ವಿ ಈಸ್ ಈಕ್ವಲ್ ಟು, ಆಯಿತಾ, ವಿ ಈಸ್ ಈಕ್ವಲ್ ಟು I1 ಇಂಟು ಎರಡು ಆ್ಯಡ್ ಮಾಡಿ, 3 + 3 6 ಈಸ್ ಈಕ್ವಲ್ ಟು I2 ಇಂಟು ಇವು ಯಾರು ಆ್ಯಡ್ ಮಾಡಿ, 6 ಪ್ಲಸ್ ಇದ್ಯಾವುದಿದು 6 + 6 ಎಷ್ಟು, 12. ಅದನ್ನು ಹಾಕ್ಕೊಳ್ಳಿ, 12 ಈಸ್ ಈಕ್ವಲ್ ಟು I3 ಇಂಟು 9 ರೆಸಿಸ್ಟೆನ್ಸ್. ಕರೆಕ್ಟಾ ಮಕ್ಕಳ? ಈ ಥರ ಹಾಕೋಬೇಕು ಮಕ್ಕಳ. ಫೈನ್. ಇವಾಗ ಲೆಟ್ ವಿ ಈಸ್ ಈಕ್ವಲ್ ಟು I3 ನೋಡಿ, ಇದನ್ನು ನಾನು ಇಲ್ಲಿ ಚೇಂಜ್ ಮಾಡ್ಕೊಳ್ತೇನೆ ಜಸ್ಟ್, ಆಯಿತಾ. ನೋಡಿ, ಲೆಟ್ ವಿ ಈಸ್ ಈಕ್ವಲ್ ಟು I3 ಇಂಟು 9 ಹಾಕ್ಕೊಳ್ಳಿ. ಕರೆಕ್ಟಾ ಮಕ್ಕಳ? I3 ಇಂಟು R ಇದು. ಸೊ ಆರ್ಗೆ 9 ಹಾಕ್ಕೊಳ್ಳಿ. ಸೊ I3 ಬೇಕು ನನಗೆ V/R3. ವಿ ಅಂದರೆ ಎಷ್ಟು, 2.75. R3 ಎಷ್ಟು, 9. ಸೊ ದಿಸ್ ಈಸ್ R3 ಅಂತ ಇಟ್ಕೊಳ್ಳಿ. ಕರೆಕ್ಟಾ? R3 ಅಂದರೆ ಇದು ಇಟ್ಕೊಳ್ಳಿ. ಮತ್ತು ಅದ್ರ ಕಂಪೇರ್ ಮಾಡ್ಕೋಬೇಡಿ, ಆಯಿತಾ. ಇದು R ಅಂತಲೇ ಇಟ್ಕೊಳ್ಳಿ, ಪರವಾಗಿಲ್ಲ. ಸಮ್ ರೆಸಿಸ್ಟೆನ್ಸ್. ಮತ್ತು ನೀವು ಒಂದಕ್ಕೊಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫೈನ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2.75/9 0.31 ಆಂಪಿಯರ್. ಮಕ್ಕಳ, ಇದು I3 ಅಲ್ವಾ? ಸೊ ಅಂದರೆ ಕರೆಂಟ್ ಥ್ರೂ 9 ಓಮ್ಗೆ 0.31 ಆಂಪಿಯರ್. ಒಂದು ವೇಳೆ ಕರೆಂಟ್ ಥ್ರೂ ಆಲ್ ರೆಸಿಸ್ಟೆನ್ಸ್ ಕೇಳ್ಬೋದು ನಾನು. ಆವಾಗ ಏನು ಮಾಡ್ತೀರಾ, ಸೈಡಲ್ಲಿ ಬರ್ತೀನಿ ನೋಡಿ. ನೋಡಿ, ಇವಾಗ I1 ಬೇಕು ಅಂದ್ಕೊಳ್ಳಿ. I1 ಈಸ್ ಈಕ್ವಲ್ ಟು ವಿ ಬೈ ಎಷ್ಟು ಬರ್ತದೋ 3 + 3 6 ಆಯಿತು. ಹಂಗೆ ನೋಡಿ, ವಿ ಹಾಕ್ಕೊಳ್ಳಿ, 6 ಹಾಕ್ಕೊಳ್ಳಿ. ಅದೇ ಥರ I2 ಬೇಕು ನನಗೆ. I2 ಈಸ್ ಈಕ್ವಲ್ ಟು V/6 + 6 12 ಹಾಕ್ಕೊಳ್ಳಿ, ವ್ಯಾಲ್ಯೂ ಬರುತ್ತೆ. ಸೊ I3 ಈಸ್ ಈಕ್ವಲ್ ಟು V/9. ಅರ್ಥವಾಯ್ತಲ್ಲ? ಸೊ ಲೈಕ್ ದಿಸ್ ಯು ಕ್ಯಾನ್ ಫೈಂಡ್ ಔಟ್ ದ ಕರೆಂಟ್ ಥ್ರೂ ಎನಿ ಬ್ರಾಂಚ್. ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳ. ಈ ಥರ ನಿಮಗೆ ಲೆಕ್ಕಗಳು ಕೇಳ್ತಾ ಇರ್ತಾರೆ. ಒಂದು ವೇಳೆ ನಿಮಗೇನಾದರೂ ಅಕಸ್ಮಾತ್ ಬೇರೆ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಈಸ್ ಈಕ್ವಲ್ ಟು E - IR. ಈಗ 3 ಹಾಕ್ಕೊಳ್ಳಿ, ಐಗೆ 0.9, ಸ್ಮಾಲರ್ಗೆ 0.24 ಆದಾಗ ನಿಮಗೆ 2.76 ವೋಲ್ಟ್ ಬರುತ್ತೆ. ವಿ ಮಾಡಿದ್ಮೇಲೆ ಪಿ ಡಿ ಸೇಮ್ ಇರುತ್ತಲ್ಲ, ಅದೇ ಹೇಳಿದಿರೋದು ನಾನು. ವಿ ಈಸ್ ಈಕ್ವಲ್ ಟು I1R1 I2R2 I3R3. ನೋಡಿ, ಅಂದರೆ R1 ಅಂದರೆ R2 ಅಂದರೆ R3 ಅಂದರೆ ನೋಡಿ, R1 ಅಂದರೆ ಎಷ್ಟು, 3 + 3 ಅಲ್ವಾ, 6. R2 ಅಂದರೆ ಎಷ್ಟು, 6 + 6 12. R3 ಅಂತಂದರೆ 9. ಅದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅಷ್ಟು. ಓಕೆ ಮಕ್ಕಳ? ಸೊ ಫೈನ್. ಸೊ ಇಷ್ಟು ಲೆಕ್ಕಗಳನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ, ಆಯಿತಾ. ಇಷ್ಟು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೆ ಅರ್ಥ ಆಗಿಲ್ಲ ಅಂದರೆ ರಿಪೀಟೆಡ್ ಆಗಿ ಆ ವಿಡಿಯೋ ನೋಡಿ, ಆಯಿತಾ. ಫೈನ್. ಥ್ಯಾಂಕ್ ಯು ಮಕ್ಕಳ. ಬಾಯ್.